ನಮಸ್ಕಾರ. ಡಿಟಿಪಿ ದರ್ಶನ 2ನೇ ಎಪಿಸೋಡ್ಗೆ ನಿಮ್ಗೆ ಸ್ವಾಗತ. ನಾವು ಮೊದಲನೇ ಎಪಿಸೋಡ್ ಅಲ್ಲಿ ಡಿಟಿಪಿ ಸರ್ವಿಸಸ್ ನಮ್ಮ ಇಂಡಿಯಾದಲ್ಲಿ ಡಿಟಿಪಿ ಕೆಲಸದಲ್ಲಿ ನಾವು ಏನೇನ್ ಮಾಡ್ಬೋದು ಅನ್ನೋದನ್ನ ಹೇಳಿದೆ. ಅದು ಮೋಸ್ಟ್ಲಿ ಸ್ವಲ್ಪ ಥಿಯರಿ ಇತ್ತು. ಸೊ ಯಾವ ತರ ಡಿಟಿಪಿ ವರ್ಕ್ ಇರುತ್ತೆ, ನಿಮ್ಗೆ ಏನ್ ಬಿಸ್ನೆಸ್ ಮಾಡ್ಬೋದು, ಮತ್ತೆ ಬೇರೆ ಕಸ್ಟಮರ್ಸ್ಗೆ ಸರ್ವಿಸ್ಗಳು ಹೇಗೆ ಸಿಗುತ್ತೆ ಡಿಟಿಪಿ ಸರ್ವಿಸ್. ಸೊ ಇದರ ಬಗ್ಗೆ ಎಲ್ಲ ನಾವು ಥಿಯರಿಟಿಕಲ್ ಆಗಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ವಿ. ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದಕ್ಕೆ ನಾವು ನಮ್ಮ ಶಾಪ್ಗೆ ಕರ್ಕೊಂಡ್ ಬಂದಿದ್ದೀವಿ. ನಮ್ಮ ಶಾಪ್ಗೆ ನಾವು ತೋರಿಸ್ತಾ ಇದ್ದೀವಿ. ಸೊ ಡಿಟಿಪಿ ಅಂಗಡಿ, ಒಂದು ಡಿಟಿಪಿ ಶಾಪ್ ಯಾವ ತರ ಇರುತ್ತೆ, ಏನೇನ್ ನೀವು ಇಟ್ಕೋಬಹುದು ಅಂತ ಸ್ಟಾರ್ಟ್ ಮಾಡಿ. ನೋಡಿ, ನಮ್ಮ ಶಾಪ್ ಬಂದ್ರೆ ನೀವು ಸಿಸ್ಟಮ್ಗಳಿದೆ, ನಾವು ಕಂಪ್ಯೂಟರ್ ಕ್ಲಾಸಸ್ ಮಾಡ್ತಾ ಇದೀವಿ. ಅದು ಡಿಟಿಪಿ ಬರಲ್ಲ. ಸೊ ಈಗ ಇಷ್ಟೊಂದು ಜಾಗ ಬೇಕಾಗಿರಲ್ಲ ಸಾಮಾನ್ಯವಾಗಿ. ಬಟ್ ನಾವು ನಮ್ದು ಒಂದು ಮೀಡಿಯಂ ಲೆವೆಲ್ ಅಲ್ಲಿ ನಾವು ಬಿಸ್ನೆಸ್ ನಡೆಸ್ತಾ ಇರೋದ್ರಿಂದ ನಾವು ಈ ತರ ಶಾಪ್ ನ ಸೆಟಪ್ ಮಾಡ್ಕೊಂಡಿದ್ವಿ. ನಾವು ದೊಡ್ಡ ದೊಡ್ಡ ಪ್ರಿಂಟರ್ಗಳಿದೆ, NFT-ಗಳಿದೆ, ಮತ್ತೆ ಕೆಲವು ಮ್ಯಾನ್ಯುಯಲ್ ಕಟಿಂಗ್ ಮೆಷಿನ್ಸ್ ಇದೆ, ಬೈಂಡಿಂಗ್ ಮೆಷಿನ್ಸ್ ಇದೆ, ಲ್ಯಾಮಿನೇಷನ್ ಮೆಷಿನ್ಸ್ ಇದೆ, ಮತ್ತೆ ಒಂದು ಸಿಸ್ಟಮ್, ನಮ್ಗೆ ಮೈನ್ ಸಿಸ್ಟಮ್ ಇದೆ, ಮತ್ತೆ ಚಿಕ್ಕ ಪ್ರಿಂಟರ್ಗಳು ಇದೆ ಇಲ್ಲಿ. ನೋಡಿ, ನೀವು ಒಂದು ಶಾಪ್ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಡಿಟಿಪಿ ಶಾಪ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ಸಣ್ಣ ಜಾಗದಿಂದನೂ ನೀವು ಸ್ಟಾರ್ಟ್ ಮಾಡ್ಬೋದು. ಒಂದು 7 ಅಡಿ 7 ಅಡಿಗೆ 6 ಅಡಿ ಅಗಲ ಅದ್ರಲ್ಲೂ ಮಾಡ್ಬೋದು. ನೀವು ನೋಡಿರ್ಬೋದು, ಒಂದು ಮೆಟ್ಲು ಕೆಳಗಡೆ ಒಂದು ಸಣ್ಣ ಜಾಗ ಮಾಡ್ಕೊಂಡು ಸ್ಟಾರ್ಟ್ ಮಾಡಿರ್ತಾರೆ, ಒಂದು ಜೆರಾಕ್ಸ್ ಶಾಪ್ ಸ್ಟಾರ್ಟ್ ಮಾಡಿರ್ತಾರೆ ಗ್ರೌಂಡ್ ಫ್ಲೋರ್ ಅಲ್ಲಿ. ಆ ತರನು ಮಾಡ್ಬೋದು. ಆ ತರ ಸ್ಟಾರ್ಟ್ ಮಾಡೋರ್ಗು ಏನ್ ಮಾಡ್ಬೋದು, ಯಾರೇ ಏನೋ ಒಂದು ಡಿಟಿಪಿ ಶಾಪ್ ಸ್ಟಾರ್ಟ್ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಒಂದು ಸಿಸ್ಟಮ್ ಅಂತೂ ತಗೊಳ್ಳೇಬೇಕು. ಸೊ ಸಿಸ್ಟಮ್ಗೆ ನೀವು ಏನಿಲ್ಲ ಅಂದ್ರೆ ಒಂದು 20,000 ರಿಂದ 50,000 ಆದ್ರೂ ಇನ್ವೆಸ್ಟ್ ಮಾಡ್ಬೇಕು. ಚೆನ್ನಾಗಿರೋ ಸಿಸ್ಟಮ್ ಬೇಕಾದ್ರೆ 40,000 ಈ ತರ ಎಲ್ಲ ಆಗುತ್ತೆ. 20,000 ಸ್ಟಾರ್ಟ್ ಮಾಡ್ಬೋದು. ಸೊ ಒಂದು ಸಿಸ್ಟಮ್ಗೆ ನೀವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ಒಂದು ಸಿಸ್ಟಮ್ ಬೇಕಾಗತ್ತೆ ಈಗ. ಮತ್ತೆ ಈ ತರ ಒಂದು ಲೇಸರ್ ಪ್ರಿಂಟರ್, ಇದು ಬ್ಲಾಕ್ ಅಂಡ್ ವೈಟ್ ಸಿಂಗಲ್ ಫಂಕ್ಷನ್ ಲೇಸರ್ ಪ್ರಿಂಟರ್, ಇದು ಕಲರ್ ಪ್ರಿಂಟರ್, ಇಂಕ್ಜೆಟ್ ಪ್ರಿಂಟರ್. ನೀವು ಈ ಒಂದು ಡಿಟಿಪಿ ದರ್ಶನದಲ್ಲಿ ನಾವು ಬಿಸ್ನೆಸ್ ವಿಚಾರಗಳನ್ನ ಹೆಚ್ಚಾಗಿ ಹೇಳ್ತೀವಿ. ಇನ್ನು ನೀವು ಪ್ರಿಂಟರ್ ಬಗ್ಗೆ ತಿಳ್ಕೊಬೇಕಂದ್ರೆ, ಟೆಕ್ನಿಕಲ್ ಆಗಿ ತಿಳ್ಕೊಬೇಕಂದ್ರೆ, ನಾವು ಪ್ರಿಂಟ್ ಪ್ರಪಂಚ ಅಂತ ಸೀರೀಸ್ ಮಾಡಿದೀವಿ. ಅಲ್ಲಿ ನೀವು ಪ್ರಿಂಟರ್ಗಳ ಬಗ್ಗೆ ತಿಳ್ಕೊಬಹುದು. ಯಾವ ತರ ಪ್ರಿಂಟರ್ಗಳನ್ನ ತಗೋಬೇಕು, ಹೇಗೆ ಕೆಲಸ ಮಾಡ್ತಾವು, ಟೆಕ್ನಿಕಲ್ ವಿಚಾರಗಳನ್ನ ನಾವು ಅದರಲ್ಲಿ ಹೆಚ್ಚು ಹೇಳಿದೀವಿ. ನಿಮ್ಗೆ ಆಸಕ್ತಿ ಇದ್ರೆ ಮತ್ತೆ ನಿಮ್ಗೆ ಅವಶ್ಯಕತೆ ಇದ್ರೆ ಆ ವಿಡಿಯೋ ಸೀರೀಸ್ ನ ನೋಡ್ಬಿಟ್ಟು ನೀವು ಪ್ರಿಂಟರ್ಗಳನ್ನ ಯಾವ ತರ ತಗೋಬೇಕು ಅಂತ ಡಿಸೈಡ್ ಮಾಡ್ಬೋದು. ನಾವು ಈ ಡಿಟಿಪಿ ದರ್ಶನದಲ್ಲಿ ಮೇನ್ ಆಗಿ ಬಿಸ್ನೆಸ್ ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಸೊ ಯಾವ ತರ ನೀವು ಬಿಸ್ನೆಸ್ ನಡೆಸಬಹುದು ಅನ್ನೋದ್ರ ಬಗ್ಗೆ ನಾವು ಹೇಳ್ತೀವಿ. ನಾನು ಹೇಳ್ದಂಗೆ ಒಂದು ಸಿಸ್ಟಮ್ ಇರಬೇಕು, ಮತ್ತೆ ಈ ತರ ಒಂದು ಪ್ರಿಂಟರ್ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಇದು ಬ್ಲಾಕ್ ಅಂಡ್ ವೈಟ್ ಪ್ರಿಂಟರ್, ಸಿಂಗಲ್ ಫಂಕ್ಷನ್ ಪ್ರಿಂಟರ್. ಜಸ್ಟ್ ಕಂಪ್ಯೂಟರ್ ಇಂದ ಪ್ರಿಂಟ್ ಕೊಡ್ಬೋದು ನೀವು. ಇದರಲ್ಲಿ ಜೆರಾಕ್ಸ್ ಮೆಷಿನ್ ತರ ಕೆಲಸ ಮಾಡಲ್ಲ. ಸೊ ಇಲ್ಲಿ ನೀವು ನೋಡಿ, ನೀವು ಜಾಸ್ತಿ ಏನಾದ್ರು ಅಗ್ರಿಮೆಂಟ್ಸ್ ಎಲ್ಲ ಟೈಪ್ ಮಾಡೋ ತರ ಇದ್ರೆ, ಅಥವಾ ನೆಟ್ ಇಂದ ಏನಾದ್ರು ಹುಡುಕಿ ಪ್ರಿಂಟ್ ಕೊಡೋ ತರ ಇದ್ರೆ, ಅಥವಾ ಏನೋ ಒಂದ್ 2 ಪೇಜ್ ಟೈಪ್ ಮಾಡಿ ಪ್ರಿಂಟ್ ಕೊಡೋಂಗಿದ್ರೆ, ಬಿಲ್ಗಳು ಪ್ರಿಂಟ್ ಕೊಡೋಂಗಿದ್ರೆ, ಈ ತರ ಒಂದು ಪ್ರಿಂಟರ್ ಅವಶ್ಯಕತೆ ನಿಮ್ಗೆ ಬೇಕಾಗುತ್ತೆ. ಬ್ಲಾಕ್ ಅಂಡ್ ವೈಟ್ ಪ್ರಿಂಟರ್ ಇದು ಮೀಡಿಯಂ ವರ್ಕ್ ಲೋಡ್ ತಗೊಂಡು ಮಾಡುತ್ತೆ. ಒಂದು 100 ಪೇಜ್ ಅಷ್ಟು ಪ್ರಿಂಟ್ ಮಾಡ್ಬೋದು ಡೈಲಿ. ಸೊ ಈ ತರ ಒಂದು ಪ್ರಿಂಟರ್ ನ ತಗೋಬೇಕಾಗುತ್ತೆ. ಇದು ನೋಡಿ, ಒಂದು ಕಲರ್ ಪ್ರಿಂಟರ್ ಕೇಳ್ಕೊಂಡು ತುಂಬಾ ಜನ ಬರ್ತಾರೆ, ಸ್ಕೂಲ್ ಹುಡುಗರು, ಎಲ್ಲರಿಗೂ ಕೆಲವು ಬೇಕಾಗಿರುತ್ತೆ. ಸೊ ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಇದು ಕಲರ್ ಪ್ರಿಂಟಿಂಗ್ ಬೇಕು ಅಂತಂದ್ರೆ ನೀವು ಈ ಒಂದು ಪ್ರಿಂಟರ್ ನ ತಗೋಬಹುದು. ಇದು ಇಂಕ್ಜೆಟ್ ಪ್ರಿಂಟರ್. ಸೊ ಇದರಲ್ಲಿ ನೀವು 50 ಪೇಜ್ ಈ ತರ ಎಲ್ಲ ಕೊಡ್ಬೋದು, ಡೈಲಿ ಪ್ರಿಂಟ್ ಕೊಡ್ಬೋದು. ಜಾಸ್ತಿ ಇದು ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ಗಳು ಜಾಸ್ತಿ ಆದ್ರೆ ನೀವು ಲೇಸರ್ ಪ್ರಿಂಟರ್ ಹೋಗ್ಬೋದು. ಇಲ್ಲಾಂದ್ರೆ ಇನ್ನೊಂದು ಪ್ರಿಂಟರ್ ಬಗ್ಗೆ ನಾವು ಪ್ರಿಂಟ್ ಪ್ರಪಂಚ ಸೀರೀಸ್ ಅಲ್ಲಿ ಹೇಳಿದೀವಿ, ಅದನ್ನ ನೀವು ಗಮನಿಸಬಹುದು. ಇಲ್ಲಿ ಮೇನ್ ಆಗಿ ವಿಚಾರಗಳನ್ನ ನಾವು ಹೇಳ್ತಾ ಇದೀವಿ. ಸೊ ನೀವು ಈ ಒಂದು ಸಿಸ್ಟಮ್, ಈ ಒಂದು ಕಲರ್ ಪ್ರಿಂಟರ್, ಮತ್ತೆ ಒಂದು ಜೆರಾಕ್ಸ್ ಮೆಷಿನ್, ಆ ತರ ಮಲ್ಟಿ ಫಂಕ್ಷನ್ ಪ್ರಿಂಟರ್. ಇದರಲ್ಲಿ ಸ್ಕ್ಯಾನು ಮಾಡ್ಬೋದು, ಮತ್ತೆ ಜಾಸ್ತಿ ಜೆರಾಕ್ಸ್ ಮಾಡ್ಬೋದು, A3 ಪ್ರಿಂಟರ್ನು ಕೊಡ್ಬೋದು. ಈ ತರ ಒಂದು ತಗೋಬಹುದು. ಮೆಟ್ಲು ಕೆಳಗಡೆ ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಂಗಿದ್ರೆ, ಜೆರಾಕ್ಸ್ ಗೆ ಕೇಳ್ಕೊಂಡು ಬರೋರು, ಫೋಟೋ ಕಾಪಿಗೆ ಜೆರಾಕ್ಸ್ ಅಂತ ಇಂಡಿಯಾದಲ್ಲಿ ನಾವು ಕರಿತೀವಿ ಪಾಪ್ಯುಲರ್ ಆಗಿ. ಅದನ್ನ ಕೇಳ್ಕೊಂಡು ಬರೋದ್ರಿಂದ ನೀವು ಈ ಮೆಷಿನ್ ಇನ್ವೆಸ್ಟ್ ಮಾಡ್ಬೋದು. ನೀವು ಚೆನ್ನಾಗಿರೋದು ಒಂದು 60 ರಿಂದ 1 ಲಕ್ಷದವರೆಗೂ ಸಿಗುತ್ತೆ. ಈಗ ಫಸ್ಟ್ RC ಮೆಷಿನ್ ಇದ್ರ ಬಗ್ಗೆ ಹೇಳ್ತೀವಿ. ಮಲ್ಟಿ ಫಂಕ್ಷನ್ ಪ್ರಿಂಟರ್ ಬಗ್ಗೆ ಹೇಳಿದಾಗ ಪ್ರಿಂಟ್ ಪ್ರಪಂಚ ಸೀರೀಸ್ ಅಲ್ಲಿ ಪ್ರಿಂಟರ್ಗಳ ಬಗ್ಗೆ ಹೇಳಿದ್ರೆ ಇನ್ನೂ ಡೀಟೇಲ್ ಆಗಿ ಅದ್ರ ಬಗ್ಗೆ ಹೇಳ್ತೀವಿ. ಸೊ ಈ ತರ ಇದಕ್ಕೊಂದು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ನೀವೇನಾದ್ರು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ರೆ, ಚಿಕ್ಕ ಜಾಗ ಆದ್ರೂ ನಿಮ್ಮ ಅವಶ್ಯಕತೆ ನೋಡ್ಕೊಂಡು ಅಲ್ಲಿ ಏನ್ ರಿಕ್ವೈರ್ಮೆಂಟ್ ಇದೆಯೋ ಅದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಸೊ ಈ ತರ ಒಂದು ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು ನೀವು. ಅದೊಂದು ಕಲರ್ ಪ್ರಿಂಟರ್, ಒಂದು ಸಿಸ್ಟಮ್ ಇಟ್ಕೊಂಡ್ರೆ, ಈ 3 ಮೆಷಿನ್ ಇಟ್ಕೊಂಡ್ರೆ ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ಮೆಟ್ಲು ಕೆಳಗಡೆ ಆರಾಮಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇನ್ನೇನಿರುತ್ತೆ, ಅಂಗಡಿ ಅಡ್ವಾನ್ಸ್ ಇರುತ್ತೆ, ಮತ್ತೆ ಬೇರೆ ಫರ್ನಿಚರ್ ಕೆಲವುಗಳಿಗೆ, ಟೇಬಲ್ಗಳಿಗೆ ಕೆಲವು ಇನ್ವೆಸ್ಟ್ ಮಾಡ್ಬೇಕು. ಈ ತರ ಒಂದು ಅಗಲವಾಗಿರೋ ಟೇಬಲ್ ಇರಬೇಕು, ಚೇರ್ ಇರಬೇಕು. ಸೊ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು. ಇನ್ನು ಸ್ವಲ್ಪ
ಒಂದು ಲೆವೆಲ್ಗೆ ನಿಮ್ ಬಿಸ್ನೆಸ್ ನ ಮುಂದಕ್ಕೆ ತರಬೇಕು ಅಂತಂದ್ರೆ ಈ ತರ ಒಂದು ಲೇಸರ್ ಪ್ರಿಂಟರ್ ತಗೋಬಹುದು. ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ಜಾಸ್ತಿ ಇತ್ತು ಅಂತಂದ್ರೆ ಇದು ಯಾವಾಗ ಅವಶ್ಯಕತೆ ಇರುತ್ತೆ. ಕೆಲವರು ಏನಾದ್ರು ಫಸ್ಟ್ ಫ್ಲೋರ್ ಅಲ್ಲಿ ಈ ತರ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ಜೆರಾಕ್ಸ್ ಕೇಳ್ಕೊಂಡು ಬರೋದು ಕಡಿಮೆ ಇರುತ್ತೆ. ಪ್ರಿಂಟ್ ಔಟ್ ಡೈರೆಕ್ಟ್ ಆಗಿ ಇದು ಪೆನ್ ಡ್ರೈವ್ ಇಂದ ಪ್ರಿಂಟ್ ಕೊಡೋದು ಈ ತರ ಎಲ್ಲ ಜಾಸ್ತಿ ಇರುತ್ತೆ. ಅಂತವರು ಈ ಪ್ರಿಂಟರ್ ತಗೊಂಡ್ರೆ ಸಾಕು, ಜೆರಾಕ್ಸ್ ಮೆಷಿನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಈ ತರ ನೋಡ್ಕೊಂಡು ನಿಮ್ಮ ಅವಶ್ಯಕತೆ ನೋಡ್ಕೊಂಡು ಇದ್ ಮಾಡ್ಕೊಳ್ಳಿ. ಸೊ ನಾವು ಒಂದೊಂದು ಮೆಷಿನ್ ಬಗ್ಗೆ ಲೈಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ತರ ಅಂತ, ಯಾವ್ಯಾವ್ದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಅಂತ ನೋಡಿ. ಇದೊಂದು ಸಿಸ್ಟಮ್ ಬಗ್ಗೆ ಹೇಳಿದಾಯ್ತು, 20 ರಿಂದ 50 ಸಾವಿರ. ಈ ಮೆಷಿನ್ ಏನಾದ್ರು ತಗೊಳಂಗಿದ್ರೆ ನಿಮ್ಗೆ 10, 20 10ರಿಂದ ಸ್ಟಾರ್ಟ್ ಆಗುತ್ತೆ. ಬಟ್ 20 ಸಾವಿರಕ್ಕೆ ಚೆನ್ನಾಗಿರೋದು ಬರೋದು. 20, 25, 30 ಈ ತರ ಹೋಗುತ್ತೆ. ಇದು 10 ಸಾವಿರದಿಂದನೇ ಸ್ಟಾರ್ಟ್ ಆಗುತ್ತೆ. 10 ಸಾವಿರ, 15 ಸಾವಿರ, 3 ಸಾವಿರ, 4 ಸಾವಿರಕ್ಕೂ ಸಿಗುತ್ತೆ. ಬಟ್ 10 ಸಾವಿರ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಇದು ಕಲರ್ ಪ್ರಿಂಟರ್. ಇನ್ನ ನೀವು ಬಂದ್ರೆ ದೊಡ್ಡ ದೊಡ್ಡ ಮೆಷಿನ್ ಇನ್ವೆಸ್ಟ್ ಮಾಡಂಗಿದ್ರೆ ನೋಡಿ, ಇದು ಜೆರಾಕ್ಸ್ ಮೆಷಿನ್ ಬ್ಲಾಕ್ ಅಂಡ್ ವೈಟ್. ಇದರಲ್ಲಿ ನೀವು ಆರಾಮಾಗಿ ದಿನಕ್ಕೆ 500 ಪೇಜ್ ಪ್ರಿಂಟ್ ಕೊಡ್ಬೋದು, ಜೆರಾಕ್ಸ್ ಮಾಡ್ಬೋದು, ಸಿಸ್ಟಮ್ ಇಂದನೂ ಪ್ರಿಂಟ್ ಕೊಡ್ಬೋದು. ಇದ್ರ ಬಗ್ಗೆ ನಾವು ಪ್ರಿಂಟ್ ಪ್ರಪಂಚ ಸೀರೀಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಇದು ನೋಡಿ, ನಮ್ಮ ಬಿಸ್ನೆಸ್ಗೆ ನಾವು ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಮತ್ತೆ ಬುಕ್ಗಳನ್ನೆಲ್ಲ ಪ್ರಿಂಟ್ ಮಾಡೋದ್ರಿಂದ, ಕವರ್ ಪೇಜ್ ಎಲ್ಲ ಪ್ರಿಂಟ್ ಮಾಡೋದ್ರಿಂದ, ಮತ್ತೆ ಈ ತರ ಬೋರ್ಡ್ ಶೀಟ್ ಅಲ್ಲಿ ಪ್ರಿಂಟ್ ಮಾಡೋದ್ರಿಂದ, ಥಿಕ್ ಬೋರ್ಡ್ 250 GSM 200 GSM ಬೋರ್ಡ್ ಮೇಲೆಲ್ಲ ಪ್ರಿಂಟ್ ಮಾಡೋದ್ರಿಂದ, ಸ್ಟಿಕ್ಕರ್ ಮೇಲೆಲ್ಲ ಪ್ರಿಂಟ್ ಮಾಡೋದ್ರಿಂದ ನಾವು ಈ ಮೆಷಿನ್ಗೆ ಇನ್ವೆಸ್ಟ್ ಮಾಡಿದೀವಿ. ಇದು ಏನಿಲ್ಲ ಅಂತಂದ್ರು 2-2.5 ಲಕ್ಷ, 3, 5 ಈ ತರ ಎಲ್ಲ ಹೋಗುತ್ತೆ ಮೆಷಿನ್ ಕೆಪಾಸಿಟಿ ಮೇಲೆ, ಕ್ವಾಲಿಟಿ ಮೇಲೆ. ಸೊ ನಾವು ಇದಕ್ಕೆ 2.5 ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿದ್ವಿ 3 years ಬ್ಯಾಕ್. ಇದು 1.25 ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿದ್ವಿ. ಚೆನ್ನಾಗಿರೋದು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿರೋದನ್ನ ತಗೊಂಡಿದೀವಿ ನಾವು ಮೆಷಿನ್ಸ್. ನೀವು ನೋಡ್ಕೊಂಡು ಇದ್ ಮಾಡ್ಬೋದು. ನಮ್ಮ ಪ್ರಿಂಟ್ ಪ್ರಪಂಚ ಸೀರೀಸ್ ಅಲ್ಲಿ ನಾವು ಗೈಡ್ ಮಾಡ್ತೀವಿ ಯಾವ ತರ. ಮತ್ತೆ ನಾವು ಪ್ರಿಂಟರ್ ಸೇಲ್ಸ್ ಸರ್ವಿಸು ಸ್ಟಾರ್ಟ್ ಮಾಡ್ತಾ ಇದೀವಿ. ರೀಫಿಲಿಂಗ್ ಮಾಡೋದು ಇದನ್ನೆಲ್ಲ ಮಾಡ್ತಾ ಇದೀವಿ. ನಿಮ್ಗೆ ಇದಿದ್ರೆ, ನಿಮ್ಗೆ ಏನಾದ್ರು ಸರ್ವಿಸ್ ಬೇಕು ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀವಿ. ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಗೈಡ್ ಮಾಡ್ತೀವಿ ಯಾವ ತರ ಪ್ರಿಂಟರ್. ಇಲ್ಲಿ ನಾವು ಎಷ್ಟು ಪ್ರಾಫಿಟ್ ಇಟ್ಕೊಂಡು ನಾವು ನಿಮ್ಗೆ ಬಿಸ್ನೆಸ್ ಮಾಡ್ತೀವಿ ಅದೆಲ್ಲ ಇಂಪಾರ್ಟೆಂಟ್. ನೀವು ಬೇರೆ ಕಡೆ ಹೋದ್ರೆ ಕಡಿಮೆಗೂ ಸಿಗ್ಬೋದು, ಜಾಸ್ತಿನೂ ಇದು ಆಗ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಯಾವ ತರ ಮೆಷಿನ್ ಬೇಕು, ಯಾವ ತರ ಪ್ರಿಂಟರ್ ಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಗೈಡೆನ್ಸ್ ಕೊಡ್ತೀವಿ. ನಮ್ದು ಜಸ್ಟ್ ಸೇಲ್ಸ್ ಅಂಡ್ ಸರ್ವಿಸ್ ಅಲ್ಲ, ಇದನ್ನ ನಾನು ಸ್ಟ್ರೆಸ್ ಮಾಡ್ತಾ ಇದೀವಿ. ನಾವು ಗೈಡೆನ್ಸ್ ಕೊಡ್ತೀವಿ ನಿಮ್ಗೆ. ಇದು 3ನೇ ಆಸ್ಪೆಕ್ಟ್. ಗೈಡೆನ್ಸ್ ಕೊಡ್ತೀವಿ ನಿಮ್ಗೆ ಯಾವ ತರ ಪ್ರಿಂಟರ್ ನ ತಗೋಬೇಕು, ಅದನ್ನ ಹೇಗೆ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದು ಬಾಳಿಕೆ ಬರೋದು ಇಂಪಾರ್ಟೆಂಟ್. ಫಸ್ಟ್ ನೀವೇನೋ ಇನ್ವೆಸ್ಟ್ ಮಾಡ್ಬೇಕು ಕಡಿಮೆಗೆ ತಗೊಳ್ಳೋದಲ್ಲ ಇಂಪಾರ್ಟೆಂಟ್. ತಗೊಳ್ಳುವಾಗಲೇ ನೀವು ಎಂತ ಮೆಷಿನ್ ನ ತಗೋಬೇಕು, ನಿಮ್ ರಿಕ್ವೈರ್ಮೆಂಟ್ಸ್ ಏನು ಅದನ್ನ ಸ್ಟಡಿ ಮಾಡ್ಬಿಟ್ಟು ನಾವು ಕರೆಕ್ಟ್ ಆಗಿರೋ ಮೆಷಿನ್ ನ ನಿಮ್ಗೆ ಸಜೆಸ್ಟ್ ಮಾಡ್ತೀವಿ. ನೀವು ನಮ್ಮ ಹತ್ರ ಆದ್ರೂ ತಗೋಬಹುದು, ಬೇರೆ ಕಡೆ ಆದ್ರೂ ತಗೋಬಹುದು. ಬಟ್ ನಮ್ಮ ಹತ್ರ ತಗೊಂಡ್ರೆ ನಾವು ಕಂಟಿನ್ಯೂ ನಿಮ್ಗೆ ಸಪೋರ್ಟ್ ಕೊಡ್ತೀವಿ. ಅದನ್ನ ಹೇಗೆ ಇದ್ ಮಾಡ್ಕೊಂಡು ಹೋಗೋದು, ನಿಮ್ಗೆ ರೀಫಿಲಿಂಗ್ ಮಾಡ್ಕೊಳ್ಳೋದಕ್ಕೂ ನಾವು ಹೇಳ್ಕೊಡ್ತಾ ಇದೀವಿ. ನಮ್ಮ ವಿಡಿಯೋ ಸೀರೀಸ್ ಅಲ್ಲಿ ಹೇಳ್ಕೊಡ್ತಾ ಇದೀವಿ. ನಿಮ್ಗೆ ಸಾಧ್ಯ ಇಲ್ವಾ, ನಿಮ್ಗೆ ಟೈಮ್ ಇಲ್ವಾ, ಅಥವಾ ನಿಮ್ ಕೈಲಿ ಆಗೋದಿಲ್ವಾ, ನಾವೇ ರೀಫಿಲ್ ಮಾಡ್ಕೊಡೋದು, ಮೇಂಟೆನೆನ್ಸ್ ಮಾಡ್ಕೊಡೋದು, ಸರ್ವಿಸ್ ಮಾಡಿಸ್ಕೊಡೋದು, ಇದನ್ನೆಲ್ಲಾನು ನಾವು ಮಾಡ್ಕೊಡ್ತೀವಿ. ನಾವು ನಮ್ಮ ಏನಿದೆ ಇದು ನಮ್ದು ಏನ್ ಸರ್ವಿಸ್ ಇದೆಯೋ ಅದನ್ನ ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಗೈಡ್ ಮಾಡ್ತೀವಿ. ನಿಮ್ ಬಿಸ್ನೆಸ್ ಯಾವ ಮೆಷಿನ್ಗಳ ಅವಶ್ಯಕತೆ ಇದೆಯೋ ಅದನ್ನ ನಾವು ಸಜೆಸ್ಟ್ ಮಾಡ್ತೀವಿ ತಗೊಳ್ಳೋ ತರ. ಆಯ್ತಾ, ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈ DTP ಬಿಸ್ನೆಸ್ ಹೇಗೆ ಮಾಡುವುದು ಎಂಬುದನ್ನು ನೋಡೋಣ. ಮೊದಲು ಒಂದು ಸಣ್ಣ DTP ಶಾಪ್ ತೆಗೆದುಕೊಳ್ಳೋಣ. ಇಂತಹ ಶಾಪ್ ಆದಷ್ಟು ಗ್ರೌಂಡ್ ಫ್ಲೋರ್ ನಲ್ಲಿ ಇದ್ದರೆ ಒಳ್ಳೆಯದು. ಇಲ್ಲಿ ನಿಮಗೆ ಮುಖ್ಯವಾಗಿ ಬೇಕಾಗುವುದು ಒಂದು ಬ್ಲಾಕ್ ಅಂಡ್ ವೈಟ್ ಮಲ್ಟಿಫಂಕ್ಷನ್ ಪ್ರಿಂಟರ್, MFP ಅಂದರೆ ನಮ್ಮ ಭಾರತದಲ್ಲಿ ಜನಪ್ರಿಯವಾಗಿ ಕರೆಸಿಕೊಳ್ಳುವ ಜೆರಾಕ್ಸ್ ಮೆಷಿನ್. ಈ ಮೆಷಿನ್ ನಿಂದ ನೀವು ಎಲ್ಲಾ ರೀತಿಯ ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ಕೊಡಬಹುದು. ಫೋಟೋಕಾಪಿ ಅಂದರೆ ಜೆರಾಕ್ಸ್ ಮಾಡಬಹುದು. ಒನ್ ಸೈಡ್ ಅಥವಾ ಫ್ರಂಟ್ ಅಂಡ್ ಬ್ಯಾಕ್ ಪ್ರಿಂಟ್ ನೀಡಬಹುದು. ಬಲ್ಕ್ ಪ್ರಿಂಟಿಂಗ್ ಅಂದರೆ ಪುಟಗಳ ಗಟ್ಟಲೆ ಪ್ರಿಂಟ್ ಅಥವಾ ಜೆರಾಕ್ಸ್ ಮಾಡಬಹುದು. ಈ ಜೆರಾಕ್ಸ್ ಮೆಷಿನ್ ನ ಬೆಲೆ ಗುಣಮಟ್ಟಕ್ಕೆ ಅನುಗುಣವಾಗಿ ಸುಮಾರು 60,000ದಿಂದ 1-1.5 ಲಕ್ಷಗಳವರೆಗೆ ಆಗುತ್ತದೆ. ಒಂದೇ ಒಂದು ಜೆರಾಕ್ಸ್ ಮೆಷಿನ್ ಇಟ್ಟುಕೊಂಡರೆ ಒಂದು ಸಣ್ಣ ಅಂಗಡಿಯಲ್ಲಿ ಮೆಟ್ಟಿಲು ಕೆಳಗೆ ಸ್ವಲ್ಪ ಜಾಗ ಮಾಡಿಕೊಂಡು ಕಟ್ಟಿಸಿದ ಅಂಗಡಿಯಲ್ಲೂ ನೀವು ವ್ಯಾಪಾರ ಮಾಡಬಹುದು. ದಿನಕ್ಕೆ ಏನಿಲ್ಲವೆಂದರೂ ಖರ್ಚು ಕಳೆದು 500 ರೂಪಾಯಿಯಿಂದ 1,000ವರೆಗೆ ಸಂಪಾದನೆ ಮಾಡಬಹುದು. ಇದು ನೀವು ಶಾಪ್ ನಡೆಸುವ ಜಾಗ ಹಾಗೂ ನೀವು ಕಾಪಾಡಿಕೊಂಡು ಹೋಗುವ ಗುಣಮಟ್ಟದ ಮೇಲೆ ಆಧಾರವಾಗಿರುತ್ತದೆ.
ಈ ಬಿಸ್ನೆಸ್ ಅನ್ನು ಇನ್ನಷ್ಟು ಡೆವಲಪ್ ಮಾಡಲು ನೀವು ಒಂದು ಕಂಪ್ಯೂಟರ್ ಕೊಂಡುಕೊಂಡರೆ ಹಾಗೂ ಸ್ವಲ್ಪ ಮಟ್ಟಿನ ಕಂಪ್ಯೂಟರ್ ತರಬೇತಿ ಪಡೆದರೆ ಈ ಜೆರಾಕ್ಸ್ ಮೆಷಿನ್ಗೆ ಕಂಪ್ಯೂಟರ್ ಅನ್ನು ಕನೆಕ್ಟ್ ಮಾಡಿ ಕಂಪ್ಯೂಟರ್ ನಿಂದ ಪ್ರಿಂಟ್ ಕೊಡಬಹುದು. ಪೆನ್ ಡ್ರೈವ್, ಇಂಟರ್ನೆಟ್ ಅಥವಾ ಕಸ್ಟಮರ್ ಗಳ ಮೊಬೈಲ್ ನಿಂದ ವಾಟ್ಸ್ಆಪ್, ಇಮೇಲ್ ಗಳಿಂದ ಪ್ರಿಂಟ್ ನೀಡಬಹುದು. ಒಂದು ಸಾಧಾರಣ ಕಂಪ್ಯೂಟರ್ ನ ಬೆಲೆ ಈಗ 20,000 ರೂಪಾಯಿ ಆದರೂ ಆಗುತ್ತದೆ. ಕೇವಲ ಪ್ರಿಂಟಿಂಗ್ ನೀಡುವುದು, ಇಮೇಲ್ ಚೆಕ್ ಮಾಡುವುದು, ಇಂಟರ್ನೆಟ್ ನಲ್ಲಿ ಇನ್ಫಾರ್ಮೇಶನ್ ಹುಡುಕುವುದು ಇಷ್ಟೇ ಆದರೆ ನೀವು ಒಂದು ಸಣ್ಣ ಕಾನ್ಫಿಗರೇಷನ್ ನ ಕಂಪ್ಯೂಟರ್ ಕೊಂಡುಕೊಂಡರೂ ಸಾಕಾಗುತ್ತದೆ. ಇದೇ ಅಂಗಡಿಯಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ನೀವು ಒಂದು ಕಲರ್ ಇಂಕ್ಜೆಟ್ ಪ್ರಿಂಟರ್ ಇಟ್ಟುಕೊಂಡರೆ ಕಲರ್ ಪ್ರಿಂಟ್ ಸಹ ನೀಡಬಹುದು. ಏಕೆಂದರೆ ಕೆಲವರಿಗೆ, ಅದರಲ್ಲೂ ಮುಖ್ಯವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕಲರ್ ಪ್ರಿಂಟ್ ನ ಅವಶ್ಯಕತೆ ಇರುತ್ತದೆ. ಕಲರ್ ಇಂಕ್ಜೆಟ್ ಪ್ರಿಂಟರ್ ನ ಬೆಲೆ 3,000 ರೂಪಾಯಿಗಳಿಂದ 15,000 ರೂಪಾಯಿಗಳವರೆಗೆ ತಗುಲುತ್ತದೆ. ಈ 3 ಮೆಷಿನ್ ಗಳನ್ನು ಇಟ್ಟುಕೊಂಡು ನೀವು ಅಚ್ಚುಕಟ್ಟಾಗಿ ಒಂದು ಸಣ್ಣ ಪ್ರಮಾಣದ ಡಿಟಿಪಿ ಬಿಸ್ನೆಸ್ ನಡೆಸಬಹುದು. ಇದಕ್ಕೆ ಒಂದು ಸಣ್ಣ ವಿಸ್ತೀರ್ಣದ ಅಂಗಡಿಯಾದರೂ ಪರವಾಗಿಲ್ಲ. ಏಕೆಂದರೆ ಕಸ್ಟಮರ್ಗಳು ಪ್ರಿಂಟ್ ಜೆರಾಕ್ಸ್ ತೆಗೆದುಕೊಂಡು ಬೇಗನೆ ಹೊರಡುವುದರಿಂದ ಹೆಚ್ಚಿನ ಜಾಗದ ಅವಶ್ಯಕತೆ ಬೀಳುವುದಿಲ್ಲ. 50,000 ರೂಪಾಯಿ ಅಡ್ವಾನ್ಸ್, 5,000 ರೂಪಾಯಿ ಬಾಡಿಗೆ ಇರುವ ಮೆಟ್ಟಿಲು ಕೆಳಗೆ ಜಾಗವಿರುವ ಸಣ್ಣ ಅಂಗಡಿಯಲ್ಲೂ ನೀವು ಈ ಬಿಸ್ನೆಸ್ ನಡೆಸಬಹುದು. ಇನ್ನು ಒಂದು ಮಧ್ಯಮ ಪ್ರಮಾಣದ ಡಿಟಿಪಿ ಸರ್ವಿಸ್ ಸೆಂಟರ್ ನಡೆಸಲು ಏನು ಮಾಡಬೇಕು ಎಂಬುದನ್ನು ನೋಡೋಣ. ಇದನ್ನು ನೀವು ಗ್ರೌಂಡ್ ಫ್ಲೋರ್ ಅಥವಾ ಫಸ್ಟ್ ಫ್ಲೋರ್ ನಲ್ಲೂ ನಡೆಸಬಹುದು. ಇದಕ್ಕೆ ನಿಮಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಕಂಪ್ಯೂಟರ್ ಪರಿಣಿತಿ ಬೇಕಾಗಬಹುದು. ಇಲ್ಲಿ ನಿಮಗೆ ಮೊದಲಿಗೆ ಬೇಕಾಗುವ ಮೆಷಿನ್ ಎಂದರೆ ಮೀಡಿಯಂ ರೇಂಜ್ ನ ಒಂದು ಕಂಪ್ಯೂಟರ್. ಇದಕ್ಕೆ ನಿಮಗೆ ಸುಮಾರು 30,000 ರಿಂದ 50,000 ರೂಪಾಯಿ ತಗುಲಬಹುದು. ಎಂಎಸ್ ಆಫೀಸ್, ಇಂಟರ್ನೆಟ್ ಹಾಗೂ ಇತರೆ ಡಿಟಿಪಿಗೆ ಸಂಬಂಧಪಟ್ಟಂತಹ ಕಂಪ್ಯೂಟರ್ ನ ತಿಳುವಳಿಕೆ ನಿಮಗೆ ಬೇಕಾಗುತ್ತದೆ. ಆಗ ಸಾಮಾನ್ಯ ಡಿಟಿಪಿ ಸರ್ವಿಸ್ ಗಳಾದ ಅಗ್ರಿಮೆಂಟ್, ರೆಸ್ಯೂಮೆ, ಕೊಟೇಶನ್, ಬಿಲ್ ಇತ್ಯಾದಿಗಳನ್ನು ಟೈಪ್ ಮಾಡಿ ಪ್ರಿಂಟ್ ನೀಡುವುದು ಇವುಗಳನ್ನು ಮಾಡಬಹುದು. ಅಲ್ಲದೆ ಇಂಟರ್ನೆಟ್ ಉಪಯೋಗಿಸಿಕೊಂಡು ಆನ್ಲೈನ್ ಅಪ್ಲಿಕೇಶನ್ ಗಳನ್ನು ಹಾಕುವುದು, ಉದಾಹರಣೆಗೆ ಗವರ್ಮೆಂಟ್ ಜಾಬ್, ಕಾಂಪಿಟೇಟಿವ್ ಎಕ್ಸಾಮ್ ಇವುಗಳಿಗೆ ಅಪ್ಲೈ ಮಾಡುವುದು ಮಾಡಬಹುದು. ಅಲ್ಲದೆ ಗವರ್ಮೆಂಟ್ ನ ಡಿಜಿಟಲ್ ಸರ್ವಿಸ್ ಸೇವೆಗಳು ಅಂದರೆ ಸಿಎಸ್ಸಿ, ಕಾಮನ್ ಸರ್ವಿಸ್ ಸೆಂಟರ್ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮುಂತಾದ ಗವರ್ಮೆಂಟ್ ಗೆ ಸಂಬಂಧಪಟ್ಟ ಅಪ್ಲಿಕೇಶನ್ ಹಾಕುವುದು ಇವೆಲ್ಲವನ್ನು ಮಾಡಬಹುದು. ಇಂತಹ ಹಲವಾರು ಏಡೆಡ್ ಇಂಟರ್ನೆಟ್ ಸೇವೆಗಳನ್ನು ನೀವು ಒದಗಿಸಬಹುದು. ಟ್ರೈನ್ ಟಿಕೆಟ್ ಬುಕಿಂಗ್, ಗವರ್ಮೆಂಟ್ ಟೆಂಡರ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಮುಂತಾದ ಹಲವಾರು ಬಗೆಯ ಆನ್ಲೈನ್ ಸರ್ವಿಸ್ಗಳು ಇವೆ. ಹೀಗೆ ಒಂದು ಕಂಪ್ಯೂಟರ್ ಹಾಗೂ ಇಂಟರ್ನೆಟ್ ಕನೆಕ್ಷನ್ ಬಳಸಿಕೊಂಡು ನೀವು ಈ ಬಿಸ್ನೆಸ್ ನಡೆಸಬಹುದು. ಕಂಪ್ಯೂಟರ್ ಜೊತೆಗೆ ನಿಮಗೆ ಬೇಕಾಗುವುದು ಒಂದು ಒಳ್ಳೆಯ ಬ್ಲಾಕ್ ಅಂಡ್ ವೈಟ್ ಲೇಸರ್ ಪ್ರಿಂಟರ್. ಇದಕ್ಕೆ ನಿಮಗೆ 10,000 ದಿಂದ 20,000 ತಗುಲಬಹುದು. ಏಕೆಂದರೆ ಈ ರೀತಿ ನಿಮ್ಮ ಡಿಟಿಪಿ ಸರ್ವಿಸ್, ಆನ್ಲೈನ್ ಸರ್ವಿಸ್ ಕೆಲಸ ಮುಗಿದ ಮೇಲೆ ಕಡೆಗೆ ನೀವು ಜನರಿಗೆ ಪ್ರಿಂಟ್ ಔಟ್, ಅಕ್ನಾಲೆಜ್ಮೆಂಟ್ ನೀಡಬೇಕಾಗುತ್ತದೆ. ಇಷ್ಟು ಸಣ್ಣ ಪ್ರಮಾಣದ ಪ್ರಿಂಟ್ ನೀಡುವುದರಿಂದ ನೀವು ಜೆರಾಕ್ಸ್ ಮೆಷಿನ್ ಕೊಂಡುಕೊಳ್ಳುವ ಅಗತ್ಯ ಬೀಳುವುದಿಲ್ಲ. ಆದರೆ ಡಾಕ್ಯುಮೆಂಟ್ ಗಳನ್ನು ಸ್ಕ್ಯಾನ್ ಮಾಡಲು ಒಂದು ಚಿಕ್ಕ ಸ್ಕ್ಯಾನರ್ ನ ಅಗತ್ಯ ಬೀಳಬಹುದು. ಇದಕ್ಕೆ 5 ರಿಂದ 10,000 ತಗುಲಬಹುದು. ಇಂತಹ ಶಾಪ್ ಸ್ವಲ್ಪ ವಿಶಾಲವಾಗಿದ್ದರೆ ಒಳ್ಳೆಯದು. ಫಸ್ಟ್ ಫ್ಲೋರ್ ಆದರೂ ಪರವಾಗಿಲ್ಲ, ಆದರೆ ಜನರು ಕುಳಿತು ಕಾಯಲು ಹಾಗೂ ಗಾಳಿ ಆಡಲು ಸ್ವಲ್ಪ ಜಾಗವಿರಬೇಕು. 1 ಲಕ್ಷ ಅಡ್ವಾನ್ಸ್, 10,000 ಬಾಡಿಗೆ, ಹೀಗೆ ನಿಮಗೆ ಖರ್ಚು ಬೀಳಬಹುದು. ಈ 2 ರೀತಿಯ ಬಿಸ್ನೆಸ್ ಅನ್ನು ಒಬ್ಬರೇ ನಡೆಸಿಕೊಂಡು ಹೋಗಬಹುದು. ಅಗತ್ಯ ಬಿದ್ದರೆ ಮಾತ್ರ ಸಹಾಯಕರನ್ನು ಇಟ್ಟುಕೊಳ್ಳಬಹುದು. ಈಗ ಒಂದು ಮಧ್ಯಮ ಪ್ರಮಾಣದ ಡಿಟಿಪಿ ಶಾಪ್ ಇದು ಹೇಗೆ ಇರುತ್ತದೆ ಎಂಬುದನ್ನು ನೋಡೋಣ. ಇದು ನಾವು ತಿಳಿಸಿದ 2 ಮಾದರಿಯ ಶಾಪ್ಗಳ ಸಂಯೋಜನೆಯಾಗಿರುತ್ತದೆ ಅಥವಾ ಅದರ ವಿಸ್ತರಣೆ ಆಗಿರುತ್ತದೆ. ಗ್ರೌಂಡ್ ಫ್ಲೋರ್ ಅಥವಾ ಫಸ್ಟ್ ಫ್ಲೋರ್ ನಲ್ಲಿ ನೀವು ಒಂದು ಕಂಪ್ಯೂಟರ್, ಬ್ಲಾಕ್ ಅಂಡ್ ವೈಟ್ ಜೆರಾಕ್ಸ್ ಮೆಷಿನ್, ಕಲರ್ ಇಂಕ್ಜೆಟ್ ಪ್ರಿಂಟರ್ ನ ಜೊತೆ ನಾನು ಹಿಂದೆ ತಿಳಿಸಿದ ಡಿಟಿಪಿ ಸರ್ವಿಸ್ ಹಾಗೂ ಏಡೆಡ್ ಇಂಟರ್ನೆಟ್ ಆನ್ಲೈನ್ ಸರ್ವಿಸ್ ನೀಡಬಹುದು. ಹಾಗಾಗಿ ಒಬ್ಬರಿಗಿಂತ ಹೆಚ್ಚಿನ ಕೆಲಸಗಾರರು ಇಲ್ಲಿ ಬೇಕಾಗಬಹುದು. ಇಂತಹ ಶಾಪ್ಗೆ ಪೂರಕವಾಗಿ ಬೇಕಾಗಬಹುದಾದ ಕೆಲವು ಸಲಕರಣೆಗಳೆಂದರೆ ಒಂದು ದೊಡ್ಡ ಗಾತ್ರದ ಸ್ಟೇಪ್ಲಿಂಗ್ ಮೆಷಿನ್. ಇದಕ್ಕೆ ಸುಮಾರು 1,000 ರೂಪಾಯಿಗಳು ತಗುಲಬಹುದು. ಒಂದು ಲ್ಯಾಮಿನೇಷನ್ ಮೆಷಿನ್ ಕೊಂಡುಕೊಂಡರೆ ಲ್ಯಾಮಿನೇಷನ್ ಸರ್ವಿಸ್ ನೀಡಬಹುದು. ಇದಕ್ಕೆ 2,000 ದಿಂದ 5,000 ರೂಪಾಯಿ ಬೀಳಬಹುದು. ಒಂದು ಸ್ಪೈರಲ್ ಬೈಂಡಿಂಗ್ ಮೆಷಿನ್ ಕೊಂಡುಕೊಂಡರೆ ಸ್ಪೈರಲ್ ಬೈಂಡಿಂಗ್ ಸರ್ವಿಸ್ ನೀಡಬಹುದು. ಇದಕ್ಕೆ 3,000 ದಿಂದ 10,000 ರೂಪಾಯಿ ತಗುಲಬಹುದು. ಒಂದು ಸಣ್ಣ ಪೇಪರ್ ಕಟ್ಟಿಂಗ್ ಮೆಷಿನ್ ಬೇಕಾಗಬಹುದು. ಇದಕ್ಕೆ
500ರಿಂದ 1,000 ರೂಪಾಯಿ ಆಗಬಹುದು. ಇದರ ಜೊತೆಗೆ ನಿಮ್ಮ ಶಾಪ್ ಏನಾದರೂ ಗ್ರೌಂಡ್ ಫ್ಲೋರ್ ನಲ್ಲಿ ಜನಸಂದಣಿ ಇರುವ ಜಾಗದಲ್ಲಿದ್ದರೆ GST ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಸಣ್ಣ ಪ್ರಮಾಣದಲ್ಲಿ ಸ್ಟೇಷನರಿ ಐಟಂಗಳನ್ನು ಸಹ ಮಾರಬಹುದು. ನೋಟ್ಬುಕ್ಗಳು, ಫೈಲ್ಗಳು, ಪೆನ್ಸಿಲ್, ಪೆನ್ ಈ ರೀತಿ ಅಗತ್ಯ ಸ್ಟೇಷನರಿ ವಸ್ತುಗಳನ್ನು ಸೇಲ್ ಮಾಡಬಹುದು. ಹೀಗೆ ಮಧ್ಯಮ ಪ್ರಮಾಣದಲ್ಲಿ ನೀವು ಈ ರೀತಿ DTP ಬಿಸ್ನೆಸ್ ನಡೆಸಬಹುದು. ಇನ್ನು ಕೆಲವರು ಔಟ್ಸೋರ್ಸಿಂಗ್ ಮೂಲಕ DTP ವ್ಯವಹಾರ ನಡೆಸುತ್ತಾರೆ. ಅಂದರೆ ಕೇವಲ ಒಂದು ಸಣ್ಣ ಆಫೀಸ್ ಮಾಡಿಕೊಂಡು ಕಸ್ಟಮರ್ ಗಳಿಗೆ ಅಗತ್ಯವಿರುವ ಸರ್ವಿಸ್ ಗಳನ್ನು ಬೇರೆ ಕಡೆ ಮಾಡಿಸಿಕೊಂಡು ಅವರಿಗೆ ಒದಗಿಸುವುದು. ಇದಕ್ಕೆ ಉದಾಹರಣೆ ಎಂದರೆ ವಿಸಿಟಿಂಗ್ ಕಾರ್ಡ್, ಇನ್ವಿಟೇಷನ್ ಕಾರ್ಡ್, ಬಿಲ್ ಬುಕ್, ಪ್ರಾಜೆಕ್ಟ್ ಬೈಂಡಿಂಗ್, ಪ್ಯಾಂಪ್ಲೆಟ್ಸ್ ಇತ್ಯಾದಿ. ದೊಡ್ಡ ದೊಡ್ಡ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಇವುಗಳನ್ನು ಪ್ರಿಂಟ್ ಮಾಡಿಸಿ, ಕಟ್ ಮಾಡಿಸಿ, ಬೈಂಡ್ ಮಾಡಿಸಿ ಒಂದು ರೀತಿಯ ಮೀಡಿಯೇಟರ್ ನಂತೆ ಕೆಲಸ ಮಾಡಿಕೊಡುವುದು. ಏಕೆಂದರೆ ದೊಡ್ಡ ದೊಡ್ಡ ಪ್ರಿಂಟಿಂಗ್ ಪ್ರೆಸ್ ಗಳಿಗೆ ಇಂತಹ ಸಣ್ಣ ಸಣ್ಣ ಆರ್ಡರ್ ಗಳನ್ನು ಪೂರೈಸುವ ಸಮಯ ಹಾಗೂ ವ್ಯವಧಾನ ಇರುವುದಿಲ್ಲ. ಹಾಗಾಗಿ ಈ ಮಧ್ಯವರ್ತಿಗಳು ಇಂತಹ ಸಣ್ಣ ಸಣ್ಣ ಆರ್ಡರ್ ಗಳನ್ನು ಕ್ರೋಢೀಕರಿಸಿ ಸರ್ವಿಸ್ ಒದಗಿಸಿಕೊಡುತ್ತಾರೆ. ಇಂತಹ ಕೆಲ ಮಧ್ಯವರ್ತಿಗಳು DTP ಕೆಲಸವನ್ನು ಮಾತ್ರ ತಾವೇ ಮಾಡಿ ಪ್ರಿಂಟಿಂಗ್, ಕಟ್ಟಿಂಗ್ ಹಾಗೂ ಬೈಂಡಿಂಗ್ ಗಳನ್ನು ಬೇರೆಡೆ ಮಾಡಿಸುತ್ತಾರೆ. ಇನ್ನು ಕೆಲವರು DTP ಕೆಲಸವನ್ನೂ ಸಹ ಬೇರೆ ಕಡೆ ಔಟ್ಸೋರ್ಸ್ ಮಾಡುತ್ತಾರೆ. ಹಾಗಾಗಿ ನಿಮಗೇನಾದರೂ ಮಧ್ಯಮ ಪ್ರಮಾಣದ ಕಂಪ್ಯೂಟರ್ ಪರಿಣಿತಿ ಅಂದರೆ DTP ಡಿಸೈನಿಂಗ್, ಉದಾಹರಣೆಗೆ ಫೋಟೋಶಾಪ್, ಕೋರಲ್ ಡ್ರಾ ಇವುಗಳನ್ನು ಕಲಿತಿದ್ದರೆ ನೀವೇ DTP ಡಿಸೈನಿಂಗ್ ಮಾಡಿ ಪ್ರಿಂಟಿಂಗ್ ಮಾತ್ರ ಬೇರೆಡೆ ಮಾಡಿಸಿಕೊಡಬಹುದು. DTP ಗೊತ್ತಿಲ್ಲದಿದ್ದರೆ ಅದನ್ನೂ ಸಹ ಔಟ್ಸೋರ್ಸ್ ಮಾಡಬಹುದು. ಇವುಗಳಲ್ಲಿ ಸ್ವಲ್ಪ ಮಾರ್ಜಿನ್, ಲಾಭಾಂಶ ಇಟ್ಟುಕೊಂಡು ನೀವು ವ್ಯವಹಾರ ಮಾಡಬಹುದು. ಹೀಗೆ ಔಟ್ಸೋರ್ಸಿಂಗ್ ಬಿಸ್ನೆಸ್ ಮಾಡಲು ನಿಮಗೆ ಮುಖ್ಯವಾಗಿ ಮಾರ್ಕೆಟಿಂಗ್ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ಗಳು ಬೇಕಾಗುತ್ತವೆ. ಇದು ನೆನಪಿರಲಿ. ಇನ್ನು ನಾವು ಮುಂದಿನ ಹಂತಕ್ಕೆ ಹೋಗೋಣ. ಅಂದರೆ ಒಂದು ಲಾರ್ಜ್ ಸ್ಕೇಲ್ ನಲ್ಲಿ ನಡೆಸಬಹುದಾದ DTP ಶಾಪ್. ಈ DTP ದರ್ಶನ ಕಾರ್ಯಕ್ರಮ ಮಾಡುತ್ತಿರುವ ಉದ್ದೇಶವೇ ನಾವು ಇಂತಹ ಒಂದು ಲಾರ್ಜ್ ಸ್ಕೇಲ್ DTP ಸರ್ವಿಸ್ ಅನ್ನು ನಿಮಗೆ ಪರಿಚಯಿಸುವುದು ಹಾಗೂ ಹೆಚ್ಚು ಹೆಚ್ಚು ಜನರು ಇಂತಹ ಬಿಸ್ನೆಸ್ ತೆರೆಯಲು ಉತ್ತೇಜಿಸುವುದು. ಎಲ್ಲದಕ್ಕೂ ದೊಡ್ಡ ದೊಡ್ಡ ಪ್ರಿಂಟಿಂಗ್ ಪ್ರೆಸ್ ಗಳಿಗೆ ಮೊರೆ ಹೋಗುವುದನ್ನು ತಪ್ಪಿಸುವುದು ಹಾಗೂ ಅವರ ಸಾರ್ವಭೌಮತ್ವಕ್ಕೆ ಸ್ವಲ್ಪ ಮಟ್ಟಿಗೆ ಕಡಿವಾಣ ಹಾಕುವುದು ಇದರಿಂದ ಸಾಧ್ಯವಾಗುತ್ತದೆ. ಏಕೆಂದರೆ ನೀವೇನಾದರೂ ನಾನು ಹಿಂದೆ ತಿಳಿಸಿದ ಔಟ್ಸೋರ್ಸಿಂಗ್ ಮಾಡಿ ಅವರಿಂದ ಸರ್ವಿಸ್ ಪಡೆಯುವ ಮಧ್ಯವರ್ತಿಗಳಾದರೆ ಅಥವಾ ನೀವೇನಾದರೂ ಅವರ ಬಳಿ ಸರ್ವಿಸ್ ಪಡೆಯಲು ಹೋಗುವ ಕಸ್ಟಮರ್ಗಳಾಗಿದ್ದರೆ ನಿಮಗುಂಟಾಗುವ ತೊಂದರೆ ಎಂದರೆ ತುಂಬಾ ಸಮಯ ಕಾಯಬೇಕಾಗುತ್ತದೆ. ಏಕೆಂದರೆ ಅವರು ಸಾಕಷ್ಟು ದೊಡ್ಡ ದೊಡ್ಡ ಆರ್ಡರ್ ಗಳನ್ನು ಪ್ರೋಸೆಸ್ ಮಾಡುತ್ತಿರುತ್ತಾರೆ. ಹಾಗಾಗಿ ನಿಮ್ಮ ಸಣ್ಣ ಮಧ್ಯಮ ಪ್ರಮಾಣದ ಆರ್ಡರ್ ಗಳನ್ನು ತೆಗೆದುಕೊಳ್ಳಲು ಅವರು ನಿರಾಕರಿಸಬಹುದು ಅಥವಾ ನಿರ್ಲಕ್ಷಿಸಬಹುದು. ನಿಮ್ಮದು ದೊಡ್ಡ ಪ್ರಮಾಣದ ಆರ್ಡರ್ ಆದರೂ ಸಹ 2-3 ದಿನಗಳು ಕಾಯಬೇಕಾಗುತ್ತದೆ. ಇನ್ನೊಂದು ಸಮಸ್ಯೆ ಎಂದರೆ ನೀವು ಇಂತಿಷ್ಟೇ ಮಿನಿಮಮ್ ಆರ್ಡರ್ ನೀಡಬೇಕು ಎಂದು ಅವರು ನಿಗದಿಪಡಿಸುತ್ತಾರೆ. ಹಾಗಾಗಿ ನಿಮಗೆ ಅಗತ್ಯವಿಲ್ಲದಿದ್ದರೂ ಹೆಚ್ಚಿನ ಪ್ರಮಾಣದ ಆರ್ಡರ್ ನೀಡುವ ಅನಿವಾರ್ಯತೆ ಉದ್ಭವಿಸುತ್ತದೆ. ಇದನ್ನು ನಿವಾರಿಸಲೇ ನಾವು ಚಂದನಸಿರಿ ಡಿಜಿಟಲ್ ಪ್ರಿಂಟ್ ಈ ನಮ್ಮ ಶಾಪ್ ನಲ್ಲಿ ಯಾವುದೇ ಮಿನಿಮಮ್ ಆರ್ಡರ್ ಲಿಮಿಟ್ ಇಡದೆ ಅತಿ ಕಡಿಮೆ ಅಂದರೆ ಕೇವಲ 25 ವಿಸಿಟಿಂಗ್ ಕಾರ್ಡ್ ಇಷ್ಟನ್ನೇ ನಾವು ಪ್ರಿಂಟ್ ಮಾಡಿ ಕೊಡುತ್ತೇವೆ. ಪೋಸ್ಟರ್ಗಳು, ಸ್ಟಿಕ್ಕರ್ಗಳು, 12x18 ಇಂಚ್ ಸೈಜ್ ನ ಬೋರ್ಡ್ ಡಿಜಿಟಲ್ ಪ್ರಿಂಟಿಂಗ್ ಕೇವಲ 1-2 ಪ್ರಮಾಣ ಇದ್ದರೂ ಸಹ ನಾವು ಮಾಡಿಕೊಡುತ್ತೇವೆ. ನಿಮಗೂ ಸಹ ಇಂತಹ ಮಧ್ಯಮ ಪ್ರಮಾಣದ ಡಿಜಿಟಲ್ ಪ್ರಿಂಟ್ ವ್ಯವಹಾರ ನಡೆಸಲು ಆಸಕ್ತಿ ಇದ್ದರೆ ನಾವು ನಿಮಗೆ ಸೂಕ್ತ ಸಲಹೆ ಹಾಗೂ ಮಾರ್ಗದರ್ಶನವನ್ನು ಈ ಸರಣಿಯಲ್ಲಿ ನೀಡುತ್ತಾ ಹೋಗುತ್ತೇವೆ. ಜೊತೆಗೆ ಕಸ್ಟಮರ್ ಗಳಿಗೂ ಇಂತಹ ಸಣ್ಣ ಪ್ರಮಾಣದ DTP ಸರ್ವಿಸ್ಗಳು ಸಿಗುವುದು ಒಳ್ಳೆಯ ಬೆಳವಣಿಗೆ. ಹಾಗಾಗಿ ನಮ್ಮ ಈ DTP ದರ್ಶನದ ಧ್ಯೇಯ ವಾಕ್ಯವಾದ ಗ್ರಾಹಕ ಹಾಗೂ ವ್ಯಾಪಾರಿ ಈವರೆಗೂ ವಿನ್ ವಿನ್ ಸಿಚುವೇಶನ್ ಕಲ್ಪಿಸುವುದು ನಮ್ಮ ಆಶಯ. ಇಲ್ಲಿ ನೀವು ಒಂದು ಮಧ್ಯಮ ಪ್ರಮಾಣದ ಕಲರ್ ಡಿಜಿಟಲ್ ಪ್ರಿಂಟರ್ ಕೊಂಡುಕೊಂಡು ಅದರ ಜೊತೆಗೆ ಮ್ಯಾನ್ಯುಯಲ್ ಕಟಿಂಗ್ ಮೆಷಿನ್ಗಳು ಹಾಗೂ ಇಂತಹದೇ ಕೈಗೆಟುಕುವ ಇತರೆ ಪರಿಕರಗಳಾದ ಸೆಂಟರ್ ಪಿನ್ನಿಂಗ್ ಮೆಷಿನ್, ಮ್ಯಾನ್ಯುಯಲ್ ಕ್ರೂಸಿಂಗ್, ಪರ್ಫೊರೇಷನ್ ಮೆಷಿನ್, ಥರ್ಮಲ್ ಬೈಂಡಿಂಗ್ ಮೆಷಿನ್ ಇತ್ಯಾದಿಗಳನ್ನು ಬಳಸಿಕೊಂಡು ವಿಸಿಟಿಂಗ್ ಕಾರ್ಡ್, ಇನ್ವಿಟೇಷನ್ ಕಾರ್ಡ್, ಬುಕ್ಲೆಟ್, ಬಿಲ್ ಬುಕ್, ಪೋಸ್ಟರ್, ಸ್ಟಿಕ್ಕರ್ ಹೀಗೆ ಹಲವಾರು ರೀತಿಯ DTP ಸರ್ವಿಸ್ ನೀಡಬಹುದು. ಇಂತಹ ಮ್ಯಾನ್ಯುಯಲ್ ಮೆಷಿನ್ ಗಳನ್ನು ಬಳಸುವುದು ಪರಿಸರ ಸ್ನೇಹಿಯೂ ಆಗಿದೆ. ಏಕೆಂದರೆ ದೊಡ್ಡ ದೊಡ್ಡ ಕಟಿಂಗ್ ಮೆಷಿನ್ ಗಳನ್ನು ಉಪಯೋಗಿಸಲು ಸಾಕಷ್ಟು ವಿದ್ಯುತ್ನ ಬಳಕೆ ಆಗುತ್ತದೆ.
ಮುಂದಿನ ಸಂಚಿಕೆಗಳಲ್ಲಿ ನಾವು ಇವೆಲ್ಲವನ್ನು ಯಾವ ರೀತಿ ಹಾಗೂ ಏನೆಲ್ಲ ಮಾಡಬಹುದು ಎಂಬುದನ್ನು ತಿಳಿಸಿಕೊಡುತ್ತಾ ಹೋಗುತ್ತೇವೆ. ಜೊತೆಗೆ ನೀವು ಸಹ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಭಾಗವಹಿಸಿ ಚರ್ಚಿಸಿದರೆ, ನಿಮ್ಮ ಅನುಮಾನಗಳನ್ನು ಕೇಳಿದರೆ ನಮಗೆ ತಿಳಿದಂತಹ ಇನ್ನಷ್ಟು ಮಾಹಿತಿಗಳನ್ನು ನಿಮಗೆ ನೀಡುತ್ತೇವೆ. ಎರಡು ಮೆಷಿನ್ ಇದೆ, ಮತ್ತೆ ಇವು ಮ್ಯಾನ್ಯುಯಲ್ ಕಟಿಂಗ್ ಮೆಷಿನ್ಸ್ ನೋಡಿ. ಇದು ರಿಮ್ ವರೆಗೂ ಒಂದು 500 ಪೇಜ್ ವರೆಗೂ ಇಟ್ಬಿಟ್ಟು ಈ ತರ ಕಟ್ ಮಾಡಬಹುದು. ಇದ್ರಕ್ಕೆಲ್ಲ ಡೆಮೋ ನಾವು ಕೊಡ್ತೀವಿ ಸಪರೇಟ್ ಆಗಿ. ಮುಂದೆ ವಿಡಿಯೋಗಳನ್ನ ನೋಡ್ತಾ ಇರಿ ನಮ್ಮ DTP ದರ್ಶನ ಸೀರೀಸ್ ನ. ಈ ಮೆಷಿನ್ ಗಳನ್ನ ಇಟ್ಕೊಂಡು ಉಪಯೋಗಿಸ್ಕೊಂಡು ಬಳಸ್ಕೊಂಡು ಏನೇನೆಲ್ಲ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ತಾರೆ ನೋಡಿ. ಇದರಲ್ಲಿ ಕಟಿಂಗ್, ಇದು ಪೇಪರ್ ಕಟಿಂಗ್, ರಿಮ್ಗಳ ಗಟ್ಲೆ ನಾವು ಇಡ್ಬೋದು. 500 ಪೇಜ್ ರಿಮ್ ಇಟ್ಬಿಟ್ಟು ಕಟ್ ಮಾಡ್ಬೋದು. ಇದು ಕಡಿಮೆ ಪೇಜಸ್, 5-10 ಪೇಜ್ ಬೇಗ ಕ್ವಿಕ್ ಆಗಿ. ಇದು ರೋಟರಿ ಕಟ್ಟರ್. ಸೊ ಇದನ್ನ ಯೂಸ್ ಮಾಡಿ ನೀವು ಸ್ಟಿಕ್ಕರ್ಸ್ ನೆಲ್ಲ ಕಟ್ ಮಾಡ್ಬೋದು. ಇದು ಏನು ಅಂತಂದ್ರೆ ಇದರಲ್ಲಿ ನಮ್ಗೆ ರೋಟರಿ ಮೆಕ್ಯಾನಿಸಮ್ ಇದೆ. ಈ ಬ್ಲೇಡ್ ರೌಂಡ್ ಆಗಿ ತಿರುಗುತ್ತೆ, ಆಕ್ಯುರಸಿ ಜಾಸ್ತಿ ಇರುತ್ತೆ, ನೀಟ್ ಫಿನಿಶಿಂಗ್ ಸಿಗುತ್ತೆ ನಿಮ್ಗೆ. ಇದು ಹೈಡ್ರಾಲಿಕ್ ಮೆಷಿನ್ಸ್ ಅಲ್ಲಿ ದೊಡ್ಡ ಮೆಷಿನ್, ಕಟಿಂಗ್ ಮೆಷಿನ್ ಅಲ್ಲಿ ಏನ್ ಸಿಗುತ್ತೋ ಅದೇ ಕ್ವಾಲಿಟಿ ಇದರಲ್ಲೇ ಸಿಗುತ್ತೆ. ಏನು ಅಂತಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನೀವು ದೊಡ್ಡ ದೊಡ್ಡ ಮೆಷಿನ್ ಗಳಿಗೆ ಇನ್ವೆಸ್ಟ್ ಮಾಡೋದು ಕಷ್ಟ ಆಗುತ್ತೆ. ಅದೆಲ್ಲ ಏನಿದ್ರು 10, 15, 20 ಲಕ್ಷ ಈ ತರ ಎಲ್ಲ ಇರುತ್ತೆ. ಮತ್ತೆ ಜಾಗನೂ ಅಷ್ಟೇ ಬೇಕಾಗುತ್ತೆ ಅದಕ್ಕೆ. ಇಷ್ಟು ಜಾಗ ಅದೊಂದಕ್ಕೆ ಆಗೋಗ್ಬಿಡುತ್ತೆ. ಮತ್ತೆ ಅದನ್ನ ಈ ತರ ಮೆಟ್ಲಿ ಕೆಳಗೆ ಫಸ್ಟ್ ಫ್ಲೋರ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ ನಂದಂತೂ ಇಟ್ಕೊಳ್ಳೋಕೆ ಆಗಲ್ಲ. ಗ್ರೌಂಡ್ ಫ್ಲೋರ್ ಅಲ್ಲೇ ಇಟ್ಕೋಬೇಕು, ಜಾಸ್ತಿ ಜಾಗ ಬೇಕಾಗತ್ತೆ. ಮತ್ತೆ ಅದನ್ನ ಆಪರೇಟ್ ಮಾಡೋದಕ್ಕೂ ಕಷ್ಟ ಇರುತ್ತೆ, ಎಲ್ಲ ತಿಳ್ಕೋಬೇಕಾಗತ್ತೆ, ಮೇಂಟೆನೆನ್ಸ್ ಕಷ್ಟ ಇರುತ್ತೆ. ಅದೇ ಬೇರೆ ಬಿಸ್ನೆಸ್. ಬಟ್ ಇಲ್ಲಿ ಏನು ಅಂತಂದ್ರೆ ಒಂದು 50 ಪೇಜ್ 100 ಪೇಜ್ ಮೀಡಿಯಂ ಲೆವೆಲ್ ನೀವು ಇದು ಮಾಡ್ಬೇಕು ಅಂತಂದ್ರೆ ಈ ಮೆಷಿನ್ ಬಳಸ್ಕೊಂಡು ನೀವು ಕೆಲಸ ಮಾಡ್ಬೋದು. ಸೊ ಇದೆಲ್ಲ ಹೇಳ್ತೀವಿ ನಾವು. ಈ ಮೆಷಿನ್ಗಳು ಇಟ್ಕೊಂಡು ನೀವು ಏನೆಲ್ಲ ಮಾಡ್ಬೋದು, ವಿಸಿಟಿಂಗ್ ಕಾರ್ಡ್ ಮಾಡೋದು, ಪ್ರಿಂಟ್ ಮಾಡೋದಿರ್ಬೋದು, ಕಟ್ ಮಾಡೋದಿರ್ಬೋದು, ಮತ್ತೆ ಸ್ಟಿಕರ್ಸ್, ಇವೆಲ್ಲ ಯಾವ ತರ ಮಾಡ್ಬೋದು ಅನ್ನೋದೆಲ್ಲ ಹೇಳ್ತೀವಿ. ಇನ್ನೊಂದು ಏನು ಅಂತಂದ್ರೆ ಇದೊಂದು ನೋಡಿ, ಇದೊಂದು ಪೇಪರ್ ಕಟ್ಟರ್ ಸಿಂಪಲ್. ಇದೆಲ್ಲರೂ ಇಟ್ಕೋಬಹುದು. ಈ ಸ್ಟುಡಿಯೋಗಳಲ್ಲೂ ಇಟ್ಕೊಂಡಿರ್ತಾರೆ ಇದನ್ನ. ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋನ ಕಟ್ ಮಾಡ್ಬೋದು. ಮತ್ತೆ ಒಂದು A4 ಶೀಟ್ ನ 2 ಶೀಟ್ ಆಗಿ ಡಿವೈಡ್ ಮಾಡೋದಕ್ಕೆ, A5 2 ಶೀಟ್ ಆಗಿ ಡಿವೈಡ್ ಮಾಡೋದು, ಈ ತರ ಒಂದು ಸಿಂಪಲ್ ಆಗಿ ಕಟಿಂಗ್ ಮಾಡೋದಕ್ಕೆ ಇದೊಂದಂತೂ ನೀವು ತಗೊಳ್ಳೇಬೇಕು. ಒಂದು ಚಿಕ್ಕ ಜೆರಾಕ್ಸ್ ಶಾಪ್ ಆದ್ರೂ ಇದೊಂದು ಇಟ್ಕೊಂಡಿರ್ಬೇಕು. ಇನ್ನೊಂದು ಸ್ಪೈರಲ್ ಬೈಂಡಿಂಗ್ ಕೆಲಸ ಏನಾದ್ರು ಇದ್ರೆ ಸ್ಪೈರಲ್ ಬೈಂಡಿಂಗ್ ಇಲ್ಲಿದೆ. A3 ವರೆಗೂ ಮಾಡ್ಬೋದು. ಇದು A4 ವರೆಗೂ ಮಾಡ್ಬೋದು. ಇದು ವೈರೋ ಬೈಂಡಿಂಗ್. ಇದು ಏನು, ಇದು ಸ್ಪೈರಲ್ ಬೈಂಡಿಂಗ್ ಇಂದ ಡಿಫ್ರೆಂಟ್. ಇದು ಒಂದು ಸ್ವಲ್ಪ ಪ್ರೊಫೆಷನಲ್ ಫಿನಿಶಿಂಗ್ ಬರುತ್ತೆ ಇದರಲ್ಲಿ. ಇದ್ರ ಬಗ್ಗೆ ನಾವು ವಿಡಿಯೋ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದನ್ನ ಉಪಯೋಗಿಸ್ಕೊಂಡು ನಾವು ಏನೇನೆಲ್ಲ ಬಿಸ್ನೆಸ್ ಮಾಡ್ಬೋದು, ಯಾವ ತರ ಮಾಡ್ಬೋದು. ಇದ್ರ ಡೆಮೋ, ಸ್ಪೈರಲ್ ಬೈಂಡಿಂಗ್ ಡೆಮೋನು ಮಾಡ್ತೀವಿ, ಇದ್ರದ್ದು ಮಾಡ್ತೀವಿ. ಇದು ನೋಡಿ, ಇದು ಸ್ಟೇಪ್ಲರ್, ದೊಡ್ಡ ಸ್ಟೇಪ್ಲರ್. ಅಂದ್ರೆ ಒಂದು ಬುಕ್ ಗಟ್ಲೆ ನಾವು ಸ್ಟೇಪಲ್ ಪಿನ್ ಹೊಡಿಬಹುದು ಇದರಲ್ಲಿ. ಈ ತರ ಎಲ್ಲ ಏನಾಗತ್ತೆ, ಇದು ಟೇಪ್ ಅಷ್ಟೇ. ಇದು ಎಲ್ಲ ಪ್ಯಾಕ್ ಮಾಡೋದಕ್ಕೆ, ಪ್ಯಾಕ್ ಮಾಡಿ ಟೇಪ್ ಅನ್ಸೋದಕ್ಕೆ ಇದೊಂದು ಟೇಪ್. ಏನೇನು ಸಣ್ಣ ಸಣ್ಣ ವಸ್ತುಗಳಾದ್ರೂ ಏನೇನು ಅವಶ್ಯಕತೆ ಇರುತ್ತೆ ಒಂದು ಇದರಲ್ಲಿ, ಈ ಬಿಸ್ನೆಸ್ ಅಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಲ್ಯಾಮಿನೇಷನ್ ಮೆಷಿನ್, ಲ್ಯಾಮಿನೇಷನ್ ಮೆಷಿನ್ ಇದು ಗೊತ್ತಿರ್ಬೇಕು ನಿಮ್ಗೆ. ಸರ್ಟಿಫಿಕೇಟ್ಗಳನ್ನ ನೀವು ಲ್ಯಾಮಿನೇಷನ್ ಮಾಡ್ತಾ ಇರ್ತೀರಲ್ವಾ. ಸೊ ಇದೊಂದು ಲ್ಯಾಮಿನೇಷನ್ ಮೆಷಿನ್ ನೀವು ಇಟ್ಕೋಬೇಕಾಗತ್ತೆ ನಿಮ್ ಬಿಸ್ನೆಸ್ ಅಲ್ಲಿ. ಇದು UPS, ಕರೆಂಟ್ ಹೋದ್ರೆ ಬ್ಯಾಕಪ್ ಬೇಕಲ್ಲ, UPS. ಅದಕ್ಕೂ ಒಂದು ನೀವೇನಿಲ್ಲ ಅಂದ್ರೆ ಒಂದು 20-30 ಸಾವಿರ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಮಿನಿಮಮ್. ಬ್ಯಾಟ್ರಿ ಹೋಗ್ತಾ ಇರತ್ತೆ, ಒಂದು 6 ವರ್ಷ 7 ವರ್ಷ ಆದ್ಮೇಲೆ ಬ್ಯಾಟ್ರಿ ಹೋಗುತ್ತೆ. ಮತ್ತೆ ಅದನ್ನ ಒಂದು 5,000 10,000 ಈ ತರ ಎಲ್ಲ ಕೊಟ್ಟು ನೀವು ನಿಮ್ ರಿಕ್ವೈರ್ಮೆಂಟ್ ನೋಡ್ಕೊಂಡು ಬೇಕಾದ್ರೆ ಅದಕ್ಕೂ ನಾವು ಗೈಡ್ ಮಾಡ್ತೀವಿ. ನಿಮ್ಗೆ ಯಾವುದೇ ಒಂದು ವಿಚಾರ ಇದ್ರು DTP ಬಿಸ್ನೆಸ್ ಮಾಡೋದಕ್ಕೆ ಏನೇ ಒಂದು ಗೈಡೆನ್ಸ್ ಬೇಕಂದ್ರು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಶಾಪಿಗೆ ಬರ್ಬೋದು, ವಿಡಿಯೋಗಳಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳ್ಕೊಬಹುದು, ಕ್ವೆರೀಸ್ ಕಳಿಸ್ಬೋದು. ನಾವು ಖಂಡಿತ ನಿಮ್ಗೆ ಗೈಡ್ ಮಾಡ್ತೀವಿ ಏನ್ ಬೇಕು ಅಂತ. ನಮ್ಮ ಶಾಪಿಗೆ ಬರ್ಬೋದು, ನಾವೊಂದು ಗೈಡೆನ್ಸ್ ಕೊಡ್ತೀವಿ. ಸಾಧ್ಯ ಆದ್ರೆ ನಮ್ಮ ಹತ್ರನೇ ತಗೊಳ್ಳಿ, ಪರ್ಚೇಸ್ ಮಾಡಿಸ್ಕೊಳ್ಳಿ. ನಿಮ್ಗೆ ಇದೆಲ್ಲ ತಗೊಳ್ಳೋದಕ್ಕೆ ನಾವು ಗೈಡ್ ಮಾಡ್ತೀವಿ, ನಾವೇ ಪರ್ಚೇಸ್ ಮಾಡ್ಕೊಡ್ತೀವಿ. ಏನೋ ಸಣ್ಣ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂತೀವಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಒಂದು ಗೈಡೆನ್ಸ್, ಒಂದು ಸಪೋರ್ಟ್ ನಮ್ಮ ಕಡೆಯಿಂದ ಸಿಗುತ್ತೆ ನಿಮ್ಗೆ. ಅದು ಇಂಪಾರ್ಟೆಂಟ್. ನಿಮ್ಗೆ ಈ ಮೆಷಿನ್ಗಳು ಇನ್ನೆಲ್ಲೋ ಕಡಿಮೆ ಬೆಲೆಗೆ ಸಿಗ್ಬೋದು. ಬಟ್ ಅದು ಏನೋ ಬೇಡದಿರೋ ಇರೋದನ್ನ ನೀವು ತಗೊಂಡ್ಬಿಡ್ತೀರಾ, ಅದು ನನಗೆ ಚಿಂತೆ. ಸೊ ನಾವು ಕರೆಕ್ಟ್ ಆಗಿ ನಿಮ್ ರಿಕ್ವೈರ್ಮೆಂಟ್ ಏನಿದೆಯೋ ಆ ತರ ಒಂದು ಮಿಷಿನ್ ನ ಸಜೆಸ್ಟ್ ಮಾಡ್ತೀವಿ, ಅದನ್ನ ನಾವು ಕೊಡಿಸ್ತೀವಿ. ಏನೋ ಒಂಚೂರು ಮಾರ್ಜಿನ್ ಇಟ್ಕೊಂಡು ನಾವು ಕೊಡಿಸ್ತೀವಿ. ನೀವು ಬೆಳಿಬೇಕು. ಈ DTP ಬಿಸ್ನೆಸ್ ಏನಿದೆ, ಎಲ್ಲರೂ ಸ್ವಾವಲಂಬಿಗಳಾಗಿ ಸಾಧ್ಯವಾದಷ್ಟು ಜನ ಕೆಲಸ ಸ್ವಉದ್ಯೋಗ ಮಾಡ್ಬೇಕು ಅಂತ ಇರೋರು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಬೇಕು ಅಂತ ಆಸಕ್ತಿ ಇರೋರಿಗೆ ನಾನು ಗೈಡ್ ಮಾಡ್ತೀನಿ. ಇದೊಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ. ನಾನೊಂದು 15 ವರ್ಷದಿಂದ ಈ ಬಿಸ್ನೆಸ್ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಇವರು ತುಂಬಾನೇ ಇದೆ ಮಾಡೋದಕ್ಕೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಫಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ದಂಗೆ ಕಂಪ್ಯೂಟರ್ DTP ಬಿಸ್ನೆಸ್ ಅಲ್ಲಿ ತುಂಬಾನೇ ಇದೆ ಎಕ್ಸ್ಪ್ಲೋರ್ ಮಾಡುವಂಥದ್ದು, ಬೆಳೆಯುವಂಥದ್ದು, ಬೆಳವಣಿಗೆ ಆಗುವಂಥದ್ದು.
ಒಂದ್ 15 ವರ್ಷ 20 ವರ್ಷ ನೀವು ಆ ಲೈನ್ ಹೋದ್ರೆ ನೀವು ಎಲ್ಲಿಗೋ ಅದನ್ನ ತಗೊಂಡ್ ಹೋಗ್ಬೋದು. ಸೊ ನೋಡಿ ಗೈಡ್ ಮಾಡ್ತೀವಿ ನಾವು ಏನೇನ್ ತಗೋಬಹುದು ಅಂತ. ಇವಕ್ಕೆಲ್ಲ ಎಷ್ಟಾಗತ್ತೆ, ಎಷ್ಟು ಬೆಲೆ ಆಗುತ್ತೆ ಎಲ್ಲ ಕೈಗೆ ಎಟುಕೋ ಬೆಲೆಲ್ಲೇ ಇದೆ. ಬಟ್ ಯಾವ್ದನ್ನು ಅವಶ್ಯಕತೆ ಇಲ್ದಿರ ನೀವು ತಗೊಳಕ್ ಹೋಗ್ಬಾರ್ದು. ನಿಮ್ಗೆ ಅವಶ್ಯಕತೆ ಇದೆ ಅಂತಂದ್ರೆ ನಾವು ಹೇಳ್ತೀವಿ, ಸಜೆಸ್ಟ್ ಮಾಡ್ತೀವಿ, ನೀವು ಇದನ್ನ ತಗೋಬಹುದು, ಯಾವ್ದನ್ನ ತಗೋಬಹುದು ಅಂತ. ಮತ್ತೆ ನಮ್ ವಿಡಿಯೋ ಸೀರೀಸ್ ಮಾಡ್ಕೊಂಡು ಹೋಗ್ತೀವಲ್ಲ, ಇದರಲ್ಲಿ PTP ವರ್ಷ ಒಂದೊಂದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಇದಕ್ಕೆ ಎಷ್ಟು ಖರ್ಚಾಗತ್ತೆ, ಈ ಮೆಷಿನ್ ತಗೊಂಡ್ರೆ ಇದಕ್ಕೆ ಏನೇನು ಎಕ್ಸ್ಟ್ರಾ ಆಕ್ಸೆಸ್ ಇದೆ ನೋಡಿ. ಇದನ್ನ ತಗೊಂಡ್ರೆ ನೀವು ಬೈಂಡಿಂಗ್ ಮೆಷಿನ್ ತಗೊಂಡ್ರೆ ನೀವು ಅದಕ್ಕೆ ಏನಿದೆ ರಿಂಗ್ ತಗೋಬೇಕಾಗತ್ತೆ, ಕವರ್ ಪೇಜ್ ತಗೋಬೇಕಾಗತ್ತೆ, ಬೈಂಡಿಂಗ್ ರಾಪರ್ ಹಾಕೋದಕ್ಕೆ ಅದಕ್ಕೆ. ಸೊ ಅದೆಲ್ಲ ತಗೋಬೇಕಾಗತ್ತೆ. ಪ್ರಿಂಟರ್ ತಗೊಂಡ್ರೆ ನೀವು ಯಾವ ತರ ಶೀಟ್ಸ್ ತಗೋಬೇಕು, ಅದ್ರ ಬಗ್ಗೆ ಎಲ್ಲ ಹೇಳ್ತೀವಿ ನಾವು. ಒಂದೊಂದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದಾಗ ನಾವು ಹೇಳ್ತೀವಿ. ಸೊ ಯಾವ್ಯಾವ ಎಷ್ಟೆಷ್ಟಾಗತ್ತೆ, ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳ್ತೀವಿ. ಇನ್ನು ಈ ಸಂಚಿಕೆಯ ಇನ್ನೊಂದು ಮುಖ್ಯ ಭಾಗವಾದ DTP ವ್ಯಾಪಾರದಲ್ಲಿ ನ್ಯಾಯಬೆಲೆ, ಇದನ್ನು ಸಹ ಗ್ರಾಹಕರು ಹಾಗೂ ವ್ಯಾಪಾರಿಗಳು ಇಬ್ಬರು ಗಮನಿಸಬೇಕು. DTP ಶಾಪ್ನಲ್ಲಿ ಅತಿ ಪ್ರಾಥಮಿಕವಾದ ಹಾಗೂ ಮುಖ್ಯವಾದ ಸೇವೆ ಎಂದರೆ ಪ್ರಿಂಟ್ಔಟ್ ಅಥವಾ ಜೆರಾಕ್ಸ್. ನೀವು ಗಮನಿಸಿರುವಂತೆ ಕಳೆದ 20-30 ವರ್ಷಗಳಿಂದ ಒಂದು ಬ್ಲಾಕ್ ಅಂಡ್ ವೈಟ್ ಜೆರಾಕ್ಸ್ ನ ಬೆಲೆ ₹1, ₹2 ಹಾಗೂ ಒಂದು ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ಔಟ್ ನ ಬೆಲೆ ₹2, ₹3 ಈ ರೀತಿ ಏರಿಳಿತ ಕಂಡಿದೆ. ಜೊತೆಗೆ ಈ ಶಾಪ್ಗಳು ಒಂದಕ್ಕೊಂದು ಪೈಪೋಟಿಗೆ ಬಿದ್ದು ಕಡಿಮೆ ಬೆಲೆಗೆ ಅಂದರೆ 75 ಪೈಸೆ 50 ಪೈಸೆಗೆ ಜೆರಾಕ್ಸ್ ನೀಡುವ ಉದಾಹರಣೆಗಳು ಇವೆ. ಇನ್ನು ಕೆಲವು ವ್ಯಾಪಾರಿಗಳು ದುರಾಸೆಗೆ ಬಿದ್ದು ₹3, ₹4, ₹5 ನಿಗದಿಪಡಿಸಿರುವುದು ಇದೆ. ಇದಲ್ಲದೆ ಕಾಲಕಾಲಕ್ಕೆ ಪೇಪರ್ನ ಬೆಲೆಯ ಏರಿಕೆ, ಪ್ರಿಂಟಿಂಗ್ ಜೆರಾಕ್ಸ್ ಟೆಕ್ನಾಲಜಿಯ ಪರಿಷ್ಕರಣೆ, ಬೆಳವಣಿಗೆ, ಲೇಬರ್ ಚಾರ್ಜ್ಗಳು, ಜೀವನ ವೆಚ್ಚ, ಹಣದುಬ್ಬರ ಇವೆಲ್ಲವೂ ಪ್ರಿಂಟಿಂಗ್ ಜೆರಾಕ್ಸ್ ಶುಲ್ಕದ ಮೇಲೆ ಪರಿಣಾಮ ಬೀರಿವೆ. ಹಾಗಾಗಿ ಈ ಪ್ರಿಂಟಿಂಗ್ ಜೆರಾಕ್ಸ್ ನ ಒಂದು ನ್ಯಾಯಬೆಲೆಯನ್ನು ಕಾಲಕಾಲಕ್ಕೆ ನಿಗದಿಪಡಿಸುವ ಅನಿವಾರ್ಯತೆ ಇದೆ. ಹಾಗಾಗಿ ನಮ್ಮ ಶಾಪ್ ಅಂದರೆ ಚಂದನಸಿರಿ ಡಿಜಿಟಲ್ ಪ್ರಿಂಟ್ಸ್, ಇಲ್ಲಿ ನಾವು ನಿಗದಿಪಡಿಸಿರುವ ಪ್ರಿಂಟಿಂಗ್ ಹಾಗೂ DTP ಶುಲ್ಕಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇವೆ. ಇದು ಮತ್ತೆ ಕಸ್ಟಮರ್ ಹಾಗೂ ವ್ಯಾಪಾರಿ ಇಬ್ಬರಿಗೂ ಅನುಕೂಲವಾಗಬಹುದು. ಜೊತೆಗೆ ಒಂದು ರೀತಿಯ ಪಾರದರ್ಶಕತೆಯೂ ಸಿಕ್ಕಂತಾಗುತ್ತದೆ. ನಮ್ಮ ಶಾಪ್ನಲ್ಲಿ ಕೇವಲ ಒಂದು ಪೇಜ್ ಪ್ರಿಂಟ್ ಅಥವಾ ಜೆರಾಕ್ಸ್ ಪಡೆದರೆ ನಾವು ನಿಗದಿಪಡಿಸುವ ಶುಲ್ಕ ₹3. ಆದರೆ ಇಂದು ಎಲ್ಲಾ ಕಡೆ ನಿಗದಿಯಾಗಿರುವ ಪ್ರಿಂಟ್ ಜೆರಾಕ್ಸ್ ಬೆಲೆ ಪ್ರತಿ ಪೇಜ್ಗೆ ₹2 ಆಗಿರುವುದರಿಂದ ಕೆಲವರು ಇದಕ್ಕೆ ಅಂದರೆ ₹3 ನೀಡಲು ಆಕ್ಷೇಪಿಸುತ್ತಾರೆ. ಹಾಗಾಗಿ ನಾವು ಅಂತಹ ಸಂದರ್ಭದಲ್ಲಿ ಅವರೊಡನೆ ಹೆಚ್ಚಿನ ವಾಗ್ವಾದಕ್ಕೆ ಇಳಿಯದೆ ₹2 ಸರಿಯಾದ ಚಿಲ್ಲರೆ ಕೊಟ್ಟರೆ ಪಡೆದುಕೊಂಡು ಸುಮ್ಮನಾಗುತ್ತೇವೆ. ಆದರೆ ನನ್ನ ಪ್ರಕಾರ ಕೇವಲ ಒಂದು ಪೇಜ್ ಪ್ರಿಂಟ್ ಕೊಡುವುದು, ಒಂದು ಜೆರಾಕ್ಸ್ ಮೆಷಿನ್ ಆನ್ ಮಾಡಿ ಆಪರೇಟ್ ಮಾಡುವುದು ಅಥವಾ ಪೆನ್ ಡ್ರೈವ್ ಅನ್ನು ಕಂಪ್ಯೂಟರ್ಗೆ ಸಿಗಿಸಿ ಪ್ರಿಂಟ್ ನೀಡುವುದು, ಇದಕ್ಕಾದರೂ ₹1 ಹೆಚ್ಚುವರಿ ನೀಡುವುದು ನ್ಯಾಯಯುತವಾಗಿದೆ. ಇದಲ್ಲದೆ ನಮ್ಮ ಶಾಪ್ನಲ್ಲಿ ವಾಟ್ಸ್ಆಪ್ ಅಥವಾ ಇಮೇಲ್ ಮೂಲಕ ಪ್ರಿಂಟ್ ನೀಡಲು ಕೇವಲ ಒಂದು ಪೇಜ್ ಆದರೆ ನಾವು ₹5 ಶುಲ್ಕ ಪಡೆಯುತ್ತೇವೆ. ಇದು ಸಹ ನ್ಯಾಯಯುತವಾಗಿದೆ. ಏಕೆಂದರೆ ಫೈಲ್ ಅನ್ನು ಇಂಟರ್ನೆಟ್ ಬಳಸಿ ಡೌನ್ಲೋಡ್ ಮಾಡಿ ಪ್ರಿವ್ಯೂ ನೋಡಿ ಪ್ರಿಂಟ್ ನೀಡುತ್ತೇವೆ. ಹಾಗಾಗಿ ಇದಕ್ಕೆಲ್ಲ ಸ್ವಲ್ಪ ಹೆಚ್ಚುವರಿ ಸೇವಾ ಶುಲ್ಕ ಪಡೆಯುವುದರಲ್ಲಿ ತಪ್ಪಿಲ್ಲ. ಇಲ್ಲಿ ನಾವು ಈಗ ನಮ್ಮ ಶಾಪ್ನಲ್ಲಿ ನಿಗದಿಪಡಿಸಿರುವ ಪ್ರಿಂಟ್ಔಟ್ ಜೆರಾಕ್ಸ್ ಚಾರ್ಜ್ಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇವೆ. ಈಗ ಪ್ರಿಂಟ್ಔಟ್ ಜೆರಾಕ್ಸ್ ಎರಡೂ ತಂತ್ರಜ್ಞಾನಗಳು ಹಾಗೂ ವೆಚ್ಚಗಳು ಬಹುತೇಕ ಒಂದೇ ಆಗಿರುವುದರಿಂದ ಎರಡಕ್ಕೂ ನಾವು ಒಂದೇ ರೀತಿಯ ದರವನ್ನು ನಿಗದಿಪಡಿಸಿದ್ದೇವೆ. ಇದು ನಮ್ಮ ಶಾಪ್ ನಲ್ಲಿ ನಾವು ಬ್ಲಾಕ್ ಅಂಡ್ ವೈಟ್ A4 ಸೈಜ್ ಪ್ರಿಂಟ್ಔಟ್ ಮತ್ತೆ ಜೆರಾಕ್ಸ್ ಚಾರ್ಜ್ ಯಾವ ತರ ಇದೆ ಅಂತ ನಾವು ಫಿಕ್ಸ್ ಮಾಡಿದೀವಿ. 1 ಪೇಜ್ ಪ್ರಿಂಟ್ ತಗೊಂಡ್ರೆ ನಾವು ಹೇಳಿದಂಗೆ ₹3, 10 ಪೇಜ್ ವರೆಗೂ ₹2 1 ಪೇಜ್ಗೆ, 10 ಪೇಜ್ ಮೇಲೆ ತಗೊಂಡ್ರೆ ₹2 ಪರ್ ಪೇಜ್, 50 ಪೇಜ್ ಮೇಲೆ ತಗೊಂಡ್ರೆ ₹1.5 ಪರ್ ಪೇಜ್, 100 ಪೇಜ್ ಮೇಲೆ ತಗೊಂಡ್ರೆ ₹1 ಬೀಳುತ್ತೆ. ಈ ತರ ನಾವು ಫಿಕ್ಸ್ ಮಾಡಿದೀವಿ. ಅದೇ ಫ್ರಂಟ್ ಅಂಡ್ ಬ್ಯಾಕ್ ತಗೊಂಡ್ರೆ ನೀವು ನೋಡ್ಬೋದು ₹2 ಮಾಡಿದೀವಿ 10 ಪೇಜ್ ವರೆಗೂ. 10 ಪೇಜ್ ಮೇಲಾದ್ರೆ ₹1.5, 50 ಪೇಜ್ ಮೇಲಾದ್ರೆ ₹1, 100 ಪೇಜ್ ಮೇಲಾದ್ರೆ 75 ಪೈಸೆ. ಅಂದ್ರೆ ಒಂದ್ ಸೈಡ್ಗೆ 75 ಪೈಸೆ ಅಂದ್ರೆ ಫ್ರಂಟ್ ಟು ಬ್ಯಾಕ್ ಸೇರಿ ನಿಮ್ಗೆ ₹1.5 ಬೀಳುತ್ತೆ. ಇದು ನಮ್ ಪ್ರಕಾರ ಒಂದ್ ರೀತಿ ನ್ಯಾಯ ಬೆಲೆ ಅಂತ ಹೇಳ್ಬೋದು. ಬ್ಲಾಕ್ ಅಂಡ್ ವೈಟ್ A4 ಸೈಜ್ ಪ್ರಿಂಟ್ಗೆ ನಾವು ನಿಗದಿಪಡಿಸಿರುವಂತ ಒಂದು ನ್ಯಾಯಯುತವಾದ ಬೆಲೆ ಅಂತ ಅನ್ಕೊಂಡಿದ್ದೀವಿ. ಅದೇ ತರ ನಾವು ನೆಕ್ಸ್ಟ್ A3 ಸೈಜ್
A3 ಸೈಜ್ ಪ್ರಿಂಟ್ ಯಾವ ತರ ಚಾರ್ಜ್ ಫಿಕ್ಸ್ ಮಾಡಿದೀವಿ ಅಂತ ನೋಡಿ. 1ರಿಂದ 50 ಪೇಜ್ ವರೆಗೂ 5 ರೂಪಾಯಿ, 50 ಪೇಜ್ ಮೇಲಾದ್ರೆ 4 ರೂಪಾಯಿ, 100 ಪೇಜ್ ಮೇಲಾದ್ರೆ 3 ರೂಪಾಯಿ ಪರ್ ಪೇಜ್. A3 ಸೈಜ್ 80 GSM ಪೇಪರ್ ಮೇಲೆ ನಾವು ಕೊಡ್ತೀವಿ. ಇದು ಬ್ಲಾಕ್ ಅಂಡ್ ವೈಟ್ ಬಂದ್ಬಿಟ್ಟು ನಾವು 75 GSM ಪೇಪರ್ ಮೇಲೆ ಪ್ರಿಂಟ್ ಮಾಡ್ತೀವಿ. ಇನ್ನು ಕಲರ್ ಪ್ರಿಂಟ್ ಗೆ ಬಂದ್ರೆ, ಕಲರ್ ಪ್ರಿಂಟ್ ಅಥವಾ ಕಲರ್ ಜೆರಾಕ್ಸ್ ಯಾವ್ದಾದ್ರು A4 ಸೈಜ್ಗೆ ನೋಡಿ, ಟೆಕ್ಸ್ಟ್ ಬರೀ ಟೆಕ್ಸ್ಟ್ ಇದ್ರೆ ಪೇಜ್ ಮೇಲೆ 10 ರೂಪಾಯಿ ತಗೊಳ್ತೀವಿ. ಇಮೇಜಸ್ ಇದ್ರೆ 20 ರೂಪಾಯಿ ತಗೊಳ್ತೀವಿ. ಅದು ನಾವು ಡಿಜಿಟಲ್ ಪ್ರಿಂಟ್ ಕೊಡೋದು, ಹಾಗಾಗಿ ಸ್ವಲ್ಪ ನಮ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ, HD ಕ್ವಾಲಿಟಿ ಇರುತ್ತೆ. ಬರೀ ಇಮೇಜಸ್ ಇದ್ರೆ 20 ರೂಪಾಯಿ ಪರ್ ಪೇಜ್. 10 ಪೇಜ್ ವರೆಗೂ 10 ರೂಪಾಯಿ ಇರುತ್ತೆ ಟೆಕ್ಸ್ಟ್, ಇಮೇಜಸ್ 15 ರೂಪಾಯಿ. ಸೊ ಈ ತರ ನಮ್ ಚಾರ್ಜಸ್ ಹೋಗುತ್ತೆ. 50 ಪೇಜ್ ಮೇಲಾದ್ರೆ 7 ರೂಪಾಯಿ ಟೆಕ್ಸ್ಟ್ ಇದ್ರೆ, ಇಮೇಜಸ್ ಇದ್ರೆ 10 ರೂಪಾಯಿ. A3 ಸೈಜ್ ಇದು A4. A3 ಅಲ್ಲಿ ಕಲರ್ 30 ರೂಪಾಯಿ, ಬರೀ ಟೆಕ್ಸ್ಟ್ ಆದ್ರೆ 30 ರೂಪಾಯಿ, ಟೆಕ್ಸ್ಟ್ ಅಥವಾ ಇಮೇಜ್ ಯಾವ್ದಾದ್ರು 30 ರೂಪಾಯಿ. ಅದೇ ಇಮೇಜಸ್ ಇದು 50 ಪೇಜ್ ಮೇಲಾದ್ರೆ 20 ರೂಪಾಯಿ ಟೆಕ್ಸ್ಟ್ಗೆ, 25 ರೂಪಾಯಿ ಇಮೇಜಸ್ಗೆ. ಇದು ಈ ತರ ಹೋಗುತ್ತೆ. 50 ಪೇಜ್ ಮೇಲಾದ್ರೆ 15 ರೂಪಾಯಿ ಮತ್ತು ಇಮೇಜಸ್ಗೆ 20 ರೂಪಾಯಿ. ಈ ತರ ನಾವು ಕೆಲವು ನಮ್ದು ರೇಟ್ಗಳು ಏನಿದೆ ಆ ತರ ಫಿಕ್ಸ್ ಮಾಡಿದೀವಿ. ಫ್ರಂಟ್ ಅಂಡ್ ಬ್ಯಾಕ್ ಕಲರ್ ಪ್ರಿಂಟ್ ಇದು ಬಲ್ಕ್ ಆಗಿ ತಗೊಳಂಗಿದ್ರೆ, 100 ಪೇಜ್ ಮೇಲೆ ತಗೊಳಂಗಿದ್ರೆ ಈ ತರ ಎಲ್ಲ ನಾವು ಚಾರ್ಜಸ್ ನ ಫಿಕ್ಸ್ ಮಾಡಿದೀವಿ. ಇದು ಇಂಕ್ಜೆಟ್ ಪ್ರಿಂಟರ್, ಇದು ಲೇಸರ್ ಪ್ರಿಂಟರ್ ಇಂದ ಪ್ರಿಂಟ್ ಕೊಟ್ರೆ ಈ ತರ ಚಾರ್ಜಸ್ ಇರುತ್ತೆ. ಇಂಕ್ಜೆಟ್ ಇಂದ ಈ ತರ ಚಾರ್ಜಸ್ ಇರುತ್ತೆ. ಇನ್ನು ನಮ್ ಶಾಪ್ ಅಲ್ಲಿ ನಾವು ಯಾವ ತರ ಪೇಪರ್ ತರಿಸ್ತೀವಿ ಅಂತ ಇದು ನೋಡಿ. A4 ಸೈಜ್ ಶೀಟ್ಸ್, ಇದು ಒಂದ್ ಕಾರ್ಟನ್ ಅಲ್ಲಿ 10 ಬಂಡಲ್ಸ್ ಇರುತ್ತೆ. ಈ ತರ 500 ಪೇಜ್ ಇರುತ್ತೆ. ಒಂದು ಇದರಲ್ಲಿ ಒಂದ್ ಪ್ಯಾಕ್ ಅಲ್ಲಿ 500 ಪೇಜಸ್ ಇರುತ್ತೆ. 500 ಪೇಜ್ ಇರುತ್ತೆ. A4 ಶೀಟ್ 75 GSM ಪೇಪರ್ ನಾವು ತರಿಸ್ತೀವಿ. ಇದರಿಂದ ಏನು ಅಂದ್ರೆ ಪ್ರಿಂಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಪ್ರಿಂಟ್ ಔಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಮತ್ತೆ ಪೇಪರ್ ಜಾಮ್ ಆಗೋದು ತಪ್ಪುತ್ತೆ. ಲೇಸರ್ ಪ್ರಿಂಟರ್ ಇರ್ಬೋದು, ಚಿಕ್ ಪ್ರಿಂಟರ್ಗಳು ಇರ್ಬೋದು, ಅಥವಾ ನಮ್ ಡಿಜಿಟಲ್ ಪ್ರಿಂಟರ್ಗಳಲ್ಲಿ MFP ಪ್ರಿಂಟ್ ಮಾಡಿದಾಗ ಫ್ರಂಟ್ ಅಂಡ್ ಬ್ಯಾಕ್ ಅದರಲ್ಲೂ ಡೂಪ್ಲೆಕ್ಸ್ ಪ್ರಿಂಟಿಂಗ್ ಕೊಡುವಾಗ ಪೇಪರ್ ಜಾಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ 75 GSM ಶೀಟ್ಸ್ ಅಲ್ಲಿ ನಾವು ಒಳ್ಳೆ ಕ್ವಾಲಿಟಿ ಪೇಪರ್ಸ್ ತಂದು ನಾವು ಪ್ರಿಂಟ್ ಕೊಡ್ತೀವಿ. ಇದು ಬಾಂಡ್ ಪೇಪರ್, ಬಾಂಡ್ ಶೀಟ್ಸ್ 100 GSM ಬಾಂಡ್ ಶೀಟ್ ನೋಡ್ಬೋದು ನೀವು. 100 GSM ಬಾಂಡ್ ಶೀಟ್ಸ್ ಅಲ್ಲಿ ನಾವು ಪ್ರಿಂಟ್ ಕೊಡ್ತೀವಿ. ಅಂದ್ರೆ ಬಾಂಡ್ ಶೀಟ್ ಅಲ್ಲಿ ಪ್ರಿಂಟ್ ಬೇಕು ಅಂತ ಕೆಲವರು ಕೇಳ್ಕೊಂಡು ಬರೋದ್ರಿಂದ ಅದರಲ್ಲಿ ಪ್ರಿಂಟ್ ಕೊಡೋದಕ್ಕೆ ನಾವು ಈ ತರ ಒಂದು ಶೀಟ್ಸ್ ನ ತರಿಸ್ತೀವಿ. ಇನ್ನ ಈ ತರ ಕಲರ್ ಶೀಟ್ಸ್ ನೀವು ತರಿಸ್ಬೋದು. ಕಲರ್ ಶೀಟ್ಸ್, ಯೆಲ್ಲೋ ಕಲರ್, ಪಿಂಕ್ ಕಲರ್, ಇದು ತುಂಬಾ ಅಪರೂಪ ಕೇಳೋದು. ಈ ತರ ಶೀಟ್ಸ್ ನಾವು ತರಿಸಿ ಇಟ್ಟಿದ್ದೀವಿ. ಕೆಲವರು ಈ ತರ ಕೇಳ್ತಾರೆ. ಇದು ಲೀಗಲ್ ಪೇಪರ್, ಕೋರ್ಟ್ ಸಂಬಂಧಪಟ್ಟ ಪೇಪರ್ಗಳನ್ನ ಪ್ರಿಂಟ್ ಮಾಡೋದಕ್ಕೆ, ಡಾಕ್ಯುಮೆಂಟ್ಗಳನ್ನ ಪ್ರಿಂಟ್ ಮಾಡೋದಕ್ಕೆ ಈ ತರ ಲೀಗಲ್ ಶೀಟ್ A4 ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಈ ತರ ಪೇಪರ್ ಮೇಲೆ ಪ್ರಿಂಟ್ ಮಾಡೋದಕ್ಕೂ ಕೆಲವರು ಕೇಳ್ಕೊಂಡು ಬರೋದ್ರಿಂದ ಈ ತರ ಶೀಟ್ಸ್ ನೀವು ತಗೊಂಡು ಇಟ್ಕೋಬೇಕಾಗತ್ತೆ. ಇನ್ನ ನೋಡಿ, ಇದು A3 ಸೈಜ್ ಶೀಟ್ಸ್. A3 ಸೈಜ್ 80 GSM A3 ಪೇಪರ್. ಇದು ಈ ತರ A4 ಗಿಂತ 2ರಷ್ಟು ಅಗಲ ಇರುತ್ತೆ. ಓಕೆ, ಇದನ್ನ ನಾವು ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ಕೊಡೋದಕ್ಕೆ ಉಪಯೋಗಿಸ್ತೀವಿ 80 GSM. ಅದೇ ತರ ಇದು 100 GSM. A3 ಒಳಗೆ 100 GSM, ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಇದರ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನ ನಾವು ಕಲರ್ ಪ್ರಿಂಟ್ ಕೊಡೋದಕ್ಕೆ ಉಪಯೋಗಿಸ್ತೀವಿ. ಅದೇ ತರ ನಾವು ಬೋರ್ಡ್ ಶೀಟ್ಸ್, ಈ ತರ ಇದು 12/18 A3 ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದು 250 GSM ಶೀಟ್. ನಮ್ಮ ಈ ಒಂದು ಕಲರ್ ಡಿಜಿಟಲ್ ಪ್ರಿಂಟರ್ ಏನಿದೆ ಇದಕ್ಕೆ ನಾವು ಈ ತರ ಬೈಪಾಸ್ ಟ್ರೇ ಅಲ್ಲಿ ಇಟ್ಬಿಟ್ಟು ಪ್ರಿಂಟ್ ಕೊಡ್ತೀವಿ. ಈ ತರ ಶೀಟ್ಸ್ ನಾವು ತಗೊಂಡಿದ್ದೀವಿ. ಇದು 170 GSM ಸೇಮ್ 12/18 ಸೈಜ್, 12 ಇಂಚ್ 18 ಇಂಚ್ ಸೈಜ್ ಶೀಟ್. ಮತ್ತೆ ಇದು ಸ್ಟಿಕ್ಕರ್ಸ್. ಇದು ಸ್ಟಿಕ್ಕರ್
ಸ್ಟಿಕ್ಕರ್ ಶೀಟ್, ಇದು 12x18 ಸೈಜ್ ಇರುತ್ತೆ. ಆತರ ಬೇರೆ ಬೇರೆ ತರ ನಾವು ಪೇಪರ್ಗಳನ್ನ ತಗೊಂಡಿದೀವಿ, ಬೇರೆ ಬೇರೆ ತರ ಸ್ಟಿಕ್ಕರ್ಸ್ ಮತ್ತೆ ಇದು ನೋಡಿ, ಇದು ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಶೀಟ್. ಇನ್ನು ಬೇರೆ ಬೇರೆ ತರ ಶೀಟ್ಗಳನ್ನ ನಾವು ಇಲ್ಲಿ ತಗೊಂಡಿದ್ದೀವಿ. ನಾವು ನಮ್ಮ ಇದು ಮಲ್ಟಿ ಫಂಕ್ಷನ್ ಪ್ರಿಂಟರ್ ಏನಿದೆ, MFPಗಳು, ಡಿಜಿಟಲ್ ಪ್ರಿಂಟರ್ಗಳು, ಅವುಗಳು ಡೆಮೋ ಕೊಡುವಾಗ ನಾವು ಇದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಯಾವ ತರ ಶೀಟ್ ಅಲ್ಲಿ ನಾವು ಪ್ರಿಂಟ್ ಕೊಡ್ಬೋದು ಅಂತ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ನೋಡಿ, ಈ ಪ್ರಿಂಟರ್ ಅಲ್ಲಿ ನಾವು A3 ವರೆಗೂ ಪ್ರಿಂಟ್ ಕೊಡ್ಬೋದು. ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ಗೆ ನಾವು ಈ ಪ್ರಿಂಟರ್ ಯೂಸ್ ಮಾಡ್ತೀವಿ, ಮಲ್ಟಿ ಫಂಕ್ಷನ್ ಪ್ರಿಂಟರ್ ಯೂಸ್ ಮಾಡ್ತೀವಿ. ಇದು ಕಲರ್ ಪ್ರಿಂಟಿಂಗ್ಗೆ ಮಲ್ಟಿ ಫಂಕ್ಷನ್ ಪ್ರಿಂಟರ್. ಇದರಲ್ಲಿ ನಾವು ಕಲರ್ ಡಿಜಿಟಲ್ ಪ್ರಿಂಟ್ ಕೊಡ್ತೀವಿ. ಸೊ ಇದರಲ್ಲಿ A3 ಸೈಜ್ ಪ್ರಿಂಟ್ ಕೊಟ್ರೆ ನಾನು ಹೇಳ್ದಂಗೆ ಮಿನಿಮಮ್ ₹5, ಒಂದ್ ಶೀಟ್ಗೆ ₹5 ಅಂತ ಫಿಕ್ಸ್ ಆಗುತ್ತೆ. 100 ಪೇಜ್ ಮೇಲೆ ತಗೊಂಡ್ರೆ ₹3 ಅಂತ ನಾನು ತೋರಿಸಿದೆ. ಅದೇ ತರ ಈ ಪ್ರಿಂಟರ್ ಅಲ್ಲಿ ಕಲರ್ ಪ್ರಿಂಟ್ ಟೆಕ್ಸ್ಟ್ ಆದ್ರೆ ₹10, ಇಮೇಜ್ ಆದ್ರೆ ₹20, ಮಿನಿಮಮ್ 10 ಪೇಜ್ ವರೆಗೂ. ಆಮೇಲೆ ಕ್ವಾಂಟಿಟಿ ಜಾಸ್ತಿ ಆದ್ರೆ ನಾವು ₹10 ಕೊಡ್ಬೋದು. ಯಾವ ತರ ಕಲರ್ ಇದ್ರೂ ಪರವಾಗಿಲ್ಲ, ಇಮೇಜಸ್ ಇದ್ರೂ ಪರವಾಗಿಲ್ಲ, ₹10 ಪ್ರಿಂಟ್ ಔಟ್ ಕೊಟ್ರೆ ವರ್ಕೌಟ್ ಆಗುತ್ತೆ. ಇನ್ನು A3 ಸೈಜ್ ಅಂತಂದ್ರೆ ₹30 ಆ ತರ ಇಡ್ಬೋದು. 1, 2, 3, 5, 10 ಈ ತರ ಕ್ವಾಂಟಿಟಿ ಇರೋವರೆಗೂ ₹30, ₹25 ವರೆಗೂ ಕೊಟ್ರೆ ವರ್ಕೌಟ್ ಆಗುತ್ತೆ. ಅದ್ರ ಮೇಲಾದ್ರೆ 10 ಪೇಜ್ ಮೇಲಾದ್ರೆ ₹20 ಪ್ರಿಂಟ್ ಕೊಡ್ಬೋದು. A3 ಪ್ರಿಂಟ್ ₹20 ಕೊಡ್ಬೋದು. ಮತ್ತೆ ಈ ಥಿಕ್ನೆಸ್ ಶೀಟ್ ನಾನು ಹೇಳ್ದಂಗೆ 170 GSM ಥಿಕ್ನೆಸ್ ಶೀಟ್ ಮೇಲೆ ಪ್ರಿಂಟ್ ಕೊಟ್ರೆ ಅದಕ್ಕೆ ನಾವು ₹40 ಚಾರ್ಜ್ ಮಾಡ್ಬೋದು. ಅದು 12x18 A3 ಗಿಂತ ಸ್ವಲ್ಪ ದೊಡ್ಡದಿರುತ್ತೆ. ಅದಕ್ಕೆ ನಾವು ₹40 ಫಿಕ್ಸ್ ಮಾಡ್ಬೋದು. ಇನ್ನ 250 GSM ಮ್ಯಾಕ್ಸಿಮಮ್ ಥಿಕ್ನೆಸ್ ಈ ಪ್ರಿಂಟರ್ ಅಲ್ಲಿ ನಾವು ಕೊಡಬಹುದಂತ ಮ್ಯಾಕ್ಸಿಮಮ್ ಥಿಕ್ನೆಸ್ ಶೀಟ್ ಅದು. ಅದಕ್ಕೆ ನಾವು ₹50 ಚಾರ್ಜ್ ಮಾಡ್ತೀವಿ. ಏನಂದ್ರೆ ಈಗ ದೊಡ್ಡ ದೊಡ್ಡ ಪ್ರಿಂಟಿಂಗ್ ಪ್ರೆಸ್ ಹೋದ್ರೆ ಅವರು ನಿಮ್ಗೆ ಬೇಕಾದ್ರೆ ಒಂದು ₹20, ₹30 ಈ ತರ ಎಲ್ಲ ಕೊಡ್ತಾರೆ, ಬೋರ್ಡ್ ಮೇಲೆ ಪ್ರಿಂಟ್ ಮಾಡ್ಕೊಡ್ತಾರೆ. ಬಟ್ ಕ್ವಾಂಟಿಟಿ ತುಂಬಾ ಜಾಸ್ತಿ ತಗೋಬೇಕಾಗುತ್ತೆ, ಅಲ್ಲಿ ಮಿನಿಮಮ್ ಕ್ವಾಂಟಿಟಿನೇ ಜಾಸ್ತಿ ತಗೋಬೇಕಾಗುತ್ತೆ. ಬಟ್ ನಾವು ಈ ಪ್ರಿಂಟರ್ ಅಲ್ಲಿ ಅವ್ರಿಗೆ ಅದು ಕಡಿಮೆಗೆ ವರ್ಕೌಟ್ ಆಗುತ್ತೆ. ಅವ್ರ ಪ್ರಿಂಟರ್ಗೆ, ಅವ್ರದ್ದು ಪ್ರಿಂಟರ್ ಕೆಪಾಸಿಟಿಗೆ ಅದು ಕಡಿಮೆಗೆ ವರ್ಕೌಟ್ ಆಗುತ್ತೆ. ಬಟ್ ನಾವು ಈ ತರ ಪ್ರಿಂಟರ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ನಮ್ದು ಎಲ್ಲ ಎಕ್ಸ್ಪೆನ್ಸಸ್ ಎಲ್ಲ ನೋಡ್ಕೊಂಡ್ರೆ ನಾವೊಂದು ₹50 ಕಲರ್ ಪ್ರಿಂಟಿಂಗ್ ಕೊಡ್ಬೇಕಾಗುತ್ತೆ. ₹50 ನಾವು ಕಲರ್ ಪ್ರಿಂಟ್ ಕೊಡ್ಬೋದು. ಕ್ವಾಂಟಿಟಿ ಜಾಸ್ತಿ ಆದ್ರೆ ನಾವು ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಬಹುದು. ಇನ್ನು ಇದು ಲ್ಯಾಮಿನೇಷನ್ ಮೆಷಿನ್ ನಾನು ಹೇಳ್ದಂಗೆ. ಸೊ ಲ್ಯಾಮಿನೇಷನ್ ಮಾಡೋದಕ್ಕೆ ಈ ತರ ಲ್ಯಾಮಿನೇಷನ್ ಪೌಚ್ಗಳನ್ನ ನೀವು ತಗೋಬೇಕಾಗುತ್ತೆ. ಇಲ್ಲಿ ಬೇರೆ ಬೇರೆ ಸೈಜ್ ಇದೆ. ಇಲ್ಲಿ ಇದು ಚಿಕ್ಕದು ID ಕಾರ್ಡ್ ಸೈಜು, ಇದು ಪಾಸ್ ಸೈಜ್, BMTC ಪಾಸ್ ಸೈಜು. ಇದು ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಇನ್ನೊಂದು ಸ್ವಲ್ಪ ದೊಡ್ಡದು. ಇದು ಆಧಾರ್ ಕಾರ್ಡ್ ಸೈಜ್ ಲ್ಯಾಮಿನೇಷನ್ ಪೌಚ್. ಇದು A4 ಸೈಜ್. ಇದು ಫುಲ್ ಸ್ಕೇಪ್, A4 ಗಿಂತ ಸ್ವಲ್ಪ ದೊಡ್ಡದು, ಫುಲ್ ಸ್ಕೇಪ್ ಸೈಜ್. ಈ ತರ ಬೇರೆ ಬೇರೆ ಸೈಜ್ ಲ್ಯಾಮಿನೇಷನ್ ಪೌಚ್ಗಳನ್ನ ತಗೋಬೇಕಾಗುತ್ತೆ. ಇದು A3 ಸೈಜ್ ದೊಡ್ಡದು. A3 ಸೈಜ್ ಲ್ಯಾಮಿನೇಷನ್ ಮಾಡೋದಕ್ಕೆ ಇದು ಪೌಚ್ ಈ ತರ ಇರುತ್ತೆ. ಓಕೆ, ಇದು ID ಕಾರ್ಡ್ ಸೈಜ್ ಲ್ಯಾಮಿನೇಷನ್ ಪೌಚ್. ಇದಕ್ಕೆ ನಾವು ₹10 ಚಾರ್ಜ್ ಮಾಡ್ತೀವಿ. ಈ ತರ ID ಕಾರ್ಡ್ ಸೈಜ್ ಲ್ಯಾಮಿನೇಷನ್ ಮಾಡೋದಕ್ಕೆ ₹10, ಪಾಸ್ ಸೈಜ್ ಇದೆಲ್ಲ ₹10. ಇನ್ನು ಸ್ವಲ್ಪ ದೊಡ್ಡದು ಅಂತಂದ್ರೆ ನಾವು 15, 20 ಈ ತರ. A4 ಅಷ್ಟೇನೆ, ಒಂದೇ ಒಂದು ಪೇಜ್ ಲ್ಯಾಮಿನೇಷನ್ ಮಾಡೋದಕ್ಕೆ ₹20 ಚಾರ್ಜ್ ಮಾಡ್ತೀವಿ. ಒಂದಕ್ಕಿಂತ ಜಾಸ್ತಿ ಆದ್ರೆ ₹15. A3 ಸೈಜ್ ಅಷ್ಟೇನೆ, ಒಂದೇ ಒಂದಾದ್ರೆ ₹30, ಒಂದಕ್ಕಿಂತ ಜಾಸ್ತಿ ಆದ್ರೆ ₹25 ಈ ತರ ಚಾರ್ಜ್ ಮಾಡ್ತೀವಿ. ಇದು ಲ್ಯಾಮಿನೇಷನ್ ಮಿಷಿನ್. ಅದೇ ತರ ಈ ಸ್ಪೈರಲ್ ಬೈಂಡಿಂಗ್ ಮಿಷಿನ್, ಇದು ಸ್ಪೈರಲ್ ಬೈಂಡಿಂಗ್ ಮಿಷಿನ್. ಈ ಸ್ಪೈರಲ್ ಬೈಂಡಿಂಗ್ ಮಿಷಿನ್ ತಗೊಂಡ್ರೆ ನೀವು ಈ ತರ ರಿಂಗ್ಗಳನ್ನ ತಗೋಬೇಕಾಗತ್ತೆ. ಮತ್ತೆ ಈ ತರ
ಮೇಲ್ಗಡೆ ರಾಪರ್ ಶೀಟ್ಸ್ ಈ ತರ ಎಲ್ಲ ತಗೋಬೇಕಾಗತ್ತೆ. ಇದನ್ನಿಟ್ಟು ಇದನ್ನ ತಗೊಂಡು ನೀವು ಪಂಚ್ ಮಾಡಿ ಅದರಲ್ಲಿ ಪಂಚ್ ಮಾಡಿ ಬೈಂಡಿಂಗ್ ಮಾಡ್ಬೇಕಾಗತ್ತೆ. ಅದರದ್ದು ಡೆಮೋನ ನಾವು ಕೊಟ್ಟಾಗ ಮುಂದೆ ವಿಡಿಯೋಲಿ ಕೊಟ್ಟಾಗ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವ ತರ ಮತ್ತೆ ಚಾರ್ಜಸ್ ಯಾವ ತರ ಅಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಈ 100 ಪೇಜ್ ವರೆಗೂ ಸ್ಪೈರಲ್ ಬೈಂಡಿಂಗ್ ಮಾಡಿದ್ರೆ ಒಂದು 50 ರೂಪಾಯಿ 60 ರೂಪಾಯಿ ಈ ತರ ಚಾರ್ಜ್ ಮಾಡ್ತೀವಿ. 50-60 ಪೇಜು ಈ ತರ ಇದ್ರೆ 30-40 ರೂಪಾಯಿ. ಸ್ವಲ್ಪ ಕಡಿಮೆ ಇದ್ರೆ ಚಿಕ್ಕ ಬುಕ್ಗಳಾದ್ರೆ 20 ರೂಪಾಯಿ 30 ರೂಪಾಯಿಗೆಲ್ಲ ಸ್ಪೈರಲ್ ಬೈಂಡಿಂಗ್ ಮಾಡ್ತೀವಿ. ಸ್ಪೈರಲ್ ಬೈಂಡಿಂಗ್ ಡೆಮೋ ಕೊಟ್ಟಾಗ ನಾವು ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀವಿ. ಇನ್ನ ಡಿಜಿಟಲ್ ಪ್ರಿಂಟ್ ಯೂಸ್ ಮಾಡಿ ನಾವು ಸ್ಟಿಕ್ಕರ್ಗಳ ಮೇಲೆ ಪ್ರಿಂಟ್ ಮಾಡ್ತೀವಿ. ಬೇರೆ ಬೇರೆ ಕ್ವಾಲಿಟಿ ಸ್ಟಿಕ್ಕರ್ಗಳಿದೆ ನೋಡಿ. ಒಂದ್ ಶೀಟ್ಗೆ 60 ರೂಪಾಯಿ ಅಂದ್ರೆ 50 ರೂಪಾಯಿಗಿಂತ 10 ರೂಪಾಯಿ ಎಕ್ಸ್ಟ್ರಾ ಸ್ಟಿಕ್ಕರ್ ಶೀಟ್ ಆಗಿರೋದ್ರಿಂದ ಸ್ವಲ್ಪ ಅದ್ರ ಕಾಸ್ಟ್ ಜಾಸ್ತಿ ಇರೋದ್ರಿಂದ ನಾವು ಈ ತರ 60 ರೂಪಾಯಿ ಫಿಕ್ಸ್ ಮಾಡ್ತೀವಿ. ಮತ್ತೆ ಬೇರೆ ಬೇರೆ ಅದರಲ್ಲಿ ಕ್ವಾಲಿಟಿ ಬೇರೆ ಇರುತ್ತೆ. 80 ರೂಪಾಯಿ 90 ರೂಪಾಯಿ ಈ ತರ ಗೋಲ್ಡ್ ಕಲರ್ ಸ್ಟಿಕ್ಕರ್, ಗೋಲ್ಡ್ ಕೋಟೆಡ್ ಸ್ಟಿಕ್ಕರ್ ಮೇಲೆ ಪ್ರಿಂಟ್ ಮಾಡೋದಕ್ಕೆ 90 ರೂಪಾಯಿ ಈ ತರ ಎಲ್ಲ ಚಾರ್ಜ್ ಮಾಡ್ತೀವಿ. ಇನ್ನ ಇದು ತುಂಬಾ ಪಾಪ್ಯುಲರ್ ಆಗಿರೋ ಕೆಲವು ಸರ್ವಿಸ್ಗಳು. ಆಧಾರ್ ಕಾರ್ಡ್ ನ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿ ಕಲರ್ ಪ್ರಿಂಟ್ ತೆಗೆದು 100 GSM ಶೀಟ್ ಮೇಲೆ ಕಲರ್ ಪ್ರಿಂಟ್ ತಗೊಂಡು ತೆಗೆದ್ಬಿಟ್ಟು ಅದನ್ನ ಲ್ಯಾಮಿನೇಷನ್ ಮಾಡೋದಕ್ಕೆ 40 ರೂಪಾಯಿ ಚಾರ್ಜ್. ಮತ್ತೆ DL RC ಪ್ಯಾನ್ ಕಾರ್ಡ್ ಇವನ್ನೆಲ್ಲ ಡೂಪ್ಲಿಕೇಟ್ ಮಾಡಿ ಅಂದ್ರೆ ಸ್ಕ್ಯಾನ್ ಮಾಡಿ ಅದ್ರದ್ದು ಲ್ಯಾಮಿನೇಷನ್ ಮಾಡೋದು, ಅದನ್ನ ಲ್ಯಾಮಿನೇಷನ್ ಮಾಡೋದು. ಇದಕ್ಕೆ 40 ರೂಪಾಯಿ 30 ರೂಪಾಯಿ ಈ ತರ 2 ತಗೊಂಡ್ರೆ 60 ರೂಪಾಯಿ ಈ ತರ ಎಲ್ಲ ಚಾರ್ಜ್ ಆಗುತ್ತೆ. ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕಾಂಬಿನೇಷನ್ ಇದು 25 ಪಾಸ್ಪೋರ್ಟ್ ಸೈಜು 8 ಸ್ಟ್ಯಾಂಪ್ ಸೈಜು ಇದನ್ನ ಗ್ಲಾಸಿ ಶೀಟ್ ಮೇಲೆ ಪ್ರಿಂಟ್ ಮಾಡಿ ಕಟ್ ಮಾಡಿ ಕೊಡೋದಕ್ಕೆ 50 ರೂಪಾಯಿ. ಅದಕ್ಕೆ ನಿಮ್ಗೆ ಪೇಪರ್ ಕಟ್ಟಿಂಗ್ ಮೆಷಿನ್ ಬೇಕಾಗತ್ತೆ. ಮತ್ತೆ ಇದು ಲೆಟರ್ ಹೆಡ್ ಬಾಂಡ್ ಶೀಟ್ ಮೇಲೆ ಕಲರ್ ಲೆಟರ್ ಹೆಡ್ ಕೊಡೋದಕ್ಕೆ 10 ಲೆಟರ್ ಹೆಡ್ ಅಪ್ ಟು 10 ಲೆಟರ್ ಹೆಡ್ ಆದ್ರೆ 10 ರೂಪಾಯಿ ಪರ್ ಪೇಜ್. 10 ರೂಪಾಯಿ ಮೇಲಾದ್ರೆ 8 ರೂಪಾಯಿ, 50 ಪೇಜ್ ಮೇಲಾದ್ರೆ 7 ರೂಪಾಯಿ. ಮತ್ತೆ ಇದು ಬಾಂಡ್ ಶೀಟ್ ಮೇಲೆ ಪ್ರಿಂಟ್ ಕೊಡೋದು, ಒಂದು ಬುಕ್ ಮಾಡೋದು 100 ಲೆಟರ್ ಹೆಡ್ ಇಟ್ಬಿಟ್ಟು ಒಂದು ಬುಕ್ ತರ ಮಾಡಿ ಗ್ಲೂ ಮಾಡಿ ಅದನ್ನ ಕೊಡೋದಕ್ಕೆ 600 ರೂಪಾಯಿ ಚಾರ್ಜ್ ಮಾಡ್ತೀವಿ. ಮತ್ತೆ ಇದು ಆಧಾರ್ ID ಕಾರ್ಡ್, ಸ್ಮಾರ್ಟ್ ಕಾರ್ಡ್, ಪ್ಲಾಸ್ಟಿಕ್ ಕಾರ್ಡ್ ಪ್ರಿಂಟ್ ಮಾಡೋದು. ಅದನ್ನ ನಾವು ಈ ID ಕಾರ್ಡ್ ಡೈ ಪಂಚಿಂಗ್ ಮೆಷಿನ್ ಅಂತಾರೆ ಇದನ್ನ ಯೂಸ್ ಮಾಡ್ಬಿಟ್ಟು ಮಾಡ್ತೀವಿ. ಇದ್ರ ಬಗ್ಗೆ ಡೆಮೋ ಕೊಟ್ಟಾಗ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಅಂತ. ಅದಕ್ಕೆ 2 ಕಾರ್ಡ್ ಮಾಡೋದಕ್ಕೆ ಆತರ 2 ಕಾರ್ಡ್ ಮಾಡೋದಕ್ಕೆ 100 ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ. ಇನ್ನ ಇದು ವಿಸಿಟಿಂಗ್ ಕಾರ್ಡ್ ಚಾರ್ಜಸ್ 170 GSM ಶೀಟ್ ಮೇಲೆ ನೋಡಿ 25 ಕಾರ್ಡ್ ವರೆಗೂ ನಿಮ್ಗೆ 2 ರೂಪಾಯಿ ಪರ್ ಕಾರ್ಡ್ ಬೀಳುತ್ತೆ. 2 ಸೈಡ್ ಆದ್ರೆ 3 ರೂಪಾಯಿ. 250 GSM ಮೇಲೆ ಥಿಕ್ನೆಸ್ ಶೀಟ್ ಮೇಲೆ ಪ್ರಿಂಟ್ ಮಾಡಿ ಕಾರ್ಡ್ ಮಾಡ್ಕೊಡೋದಕ್ಕೆ 2.5 ಒಂದು ಕಾರ್ಡ್, 2 ಸೈಡ್ ಆದ್ರೆ 3.5 ರೂಪಾಯಿ. ಇದು 25 ಕಾರ್ಡ್ ಮಿನಿಮಮ್. ನಾನು ಹೇಳ್ದಂಗೆ ಮಿನಿಮಮ್ 25 ಕಾರ್ಡ್ ವರೆಗೂ ನಾವು ಕೊಡ್ತೀವಿ. ಬೇಕಾದ್ರೆ ಒಂದೇ ಒಂದು ಶೀಟ್ ಅಲ್ಲಿ 25 ಕಾರ್ಡ್ ಬರುತ್ತೆ, ಅದನ್ನ ಕಟ್ ಮಾಡಿ ಕೊಡ್ತೀವಿ. ಅದಕ್ಕೆ ಇದು ಚಾರ್ಜಸ್. 100 ಕಾರ್ಡ್ ಆದ್ರೆ ಇಷ್ಟು, 500 ಕಾರ್ಡ್ ಆದ್ರೆ ಇಷ್ಟು, 1000 ಕಾರ್ಡ್ ಆದ್ರೆ ಇಷ್ಟು ಅಂತ ನಾವು ಈ ತರ ಎಲ್ಲ ರೇಟ್ಗಳು ಫಿಕ್ಸ್ ಮಾಡಿದೀವಿ. ಇದು ಬೇರೆ ಕ್ವಾಲಿಟಿ, ಅದರಲ್ಲಿ ಶೀಟ್ಸ್ ಅಲ್ಲಿ ಬೇರೆ ಬೇರೆ ತರ ಕ್ವಾಲಿಟಿ. ಡಿಜಿಟಲ್ ಪ್ರಿಂಟ್ ಬಗ್ಗೆ ನಾವು ಇನ್ನೂ ಮುಂದೆ ವಿಡಿಯೋಸ್ ಮಾಡಿದಾಗ, ಈ ವಿಸಿಟಿಂಗ್ ಕಾರ್ಡ್ ಬಗ್ಗೆ ವಿಡಿಯೋ ಮಾಡಿದಾಗ ಅಂದ್ರೆ ನಮ್ಮ ಮ್ಯಾನ್ಯುಯಲ್ ಕಟಿಂಗ್ ಮೆಷಿನ್ಸ್ ಯೂಸ್ ಮಾಡಿ ನಾವು ಅದನ್ನ ನಾವು ಡೆಮೋ ಕೊಟ್ಟಾಗ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಇನ್ನು ಯಾವ ತರ ಮಾಡೋದು, ವಿಸಿಟಿಂಗ್ ಕಾರ್ಡ್ ಯಾವ ತರ ಮಾಡೋದು, ಮತ್ತೆ ಅದ್ರ ಚಾರ್ಜಸ್ ಯಾವ ತರ ನಾವು ಫಿಕ್ಸ್ ಮಾಡಿದೀವಿ, ಯಾವ ತರ ನೀವು ಕೊಡ್ಬೋದು ಅನ್ನೋದನ್ನ ನಾವಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಈ VTP ದರ್ಶನ ವಿಡಿಯೋ ಸೀರೀಸ್ ನ ಇದೇ ತರ ನೋಡಿ ಪ್ರೋತ್ಸಾಹ ಕೊಡಿ. ನಮ್ಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ಅನುಮಾನಗಳಿದ್ರೆ ನಮ್ಮನ್ನ ಕೇಳ್ಬೋದು. ಫಸ್ಟ್ ಆಫ್ ಆಲ್ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಈಗ ಈ ತರ ವಿಡಿಯೋಗಳು ಬಂದಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನೋಡ್ಬೋದು ನೀವು. ಮತ್ತೆ ನಾವು ಇನ್ನೂ ಯಾವ ತರ ನಿಮ್ಗೆ ಮಾಡ್ಬೋದು, ವಿಡಿಯೋಸ್ ಮಾಡ್ಬೋದು ಅಂತ ಕಮೆಂಟ್ ಅಲ್ಲಿ ಹೇಳಿ ನಮ್ಗೆ. ನಾವು ಅದನ್ನ ಆದಷ್ಟು ಆ ತರ ಎಲ್ಲ ವಿಡಿಯೋಸ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ನಮಸ್ಕಾರ.